ಇನ್ನೊಂದೆರಡು ದಿನಗಳಲ್ಲಿ ಕನಸು ಮತ್ತೆ ಅರ್ಜುನ್ ನಿಶ್ಚಿತಾರ್ಥ ನಡೆಯುವುದಾಗಿ ಮಾತುಕತೆ ನಡೆದೋಗಿತ್ತು. ಕನಸು ಮತ್ತೆ ಅರ್ಜುನ್ ಇಬ್ಬರು ತುಂಬ ಖುಷಿಯಲ್ಲಿ ಇದ್ದರು. ಆ ದಿನ ಮನೆ ತಲುಪಿದ ಕರ್ಣನಿಗೆ ವೀರೇಂದ್ರ ತಮ್ಮ ಹತ್ತಿರ ಕರೆಯುತ್ತಾರೆ. ಅಲ್ಲಿಯೇ ಸುಮಂಗಳ ಅವರು ಕೂತಿದ್ದರು. ಅಪ್ಪ ಅಮ್ಮ ಯಾಕೆ ಮಂಕಾಗಿದ್ದೀರಾ? ಕನಸು ಯಾಕೆ ಅಳುತ್ತೆ ಹೋದಳು ಎಂದನು. ಆಗ ವೀರೇಂದ್ರ, ಅದು ಕರ್ಣ, ಅರ್ಜುನ್ ಅಪ್ಪ ಕಾಲ್ ಮಾಡಿದ್ರು, ನಿಶ್ಚಿತಾರ್ಥ ವಿಷಯ ಮಾತನಾಡಲು ಎಂದರು. ಆಗ ಕರ್ಣ, ಇದು ಖುಷಿಯ ವಿಚಾರ ಅಲ್ವಾ? ಯಾಕೆ ಡಲ್ಲಾಗಿದ್ದೀರಾ? ಬಹುಶಃ ಕನಸು ನಮ್ಮನ್ನೆಲ್ಲ ಬಿಟ್ಟು ಹೋಗುತ್ತೇನೆ ಎಂದು ಅಳುತ್ತಿರಬಹುದು ಅಲ್ವಾ ಎಂದನು. ವೀರೇಂದ್ರ, ಹಾಗಲ್ಲ ಕರ್ಣ, ಅರ್ಜುನ್ ಕನಸನ್ನು ಮದುವೆಯಾಗಬೇಕು ಎಂದರೆ ನೀನು ಅವನ ತಂಗಿಯನ್ನು ಮದುವೆ ಆಗಬೇಕು ಅಂತ ಹೇಳುತ್ತಿದ್ದಾರೆ ಎಂದರು. ಒಂದು ಕ್ಷಣ ಕರ್ಣನಿಗೆ ಮಾತೆ ಹೊರಡಲಿಲ್ಲ. ಇದೆಲ್ಲ ಅರ್ಜುನ್ ತಂಗಿ ಹಿಮಾಳ ಕೆಲಸವೇ ಎಂದು ತಿಳಿಯಲು ಹೆಚ್ಚು ಕಾಲ ತೆಗೆದುಕೊಳ್ಳಲಿಲ್ಲ. ಅಲ್ಲಿಂದ ಸೀದಾ ಎದ್ದು ಕನಸಿನ ರೂಮಿಗೆ ನಡೆದನು. ಕನಸು ರೂಮಿನಲ್ಲಿ ಗೋಡೆ ನೋಡುತ್ತಾ ಕುಳಿತಿದ್ದಳು. ಕರ್ಣ ಅಲ್ಲಿ ಹೋದೊಡನೆ, ಬಾ ಅಣ್ಣ ಕುಳಿತುಕೋ ಎಂದಳು. ಕರ್ಣ ಏನು ಮಾತನಾಡದೆ ಅವಳ ಮುಖವನ್ನು ನೋಡುತ್ತಾನೆ. ಆಗ ಕನಸು, ಅಣ್ಣ, ಅರ್ಜುನ್ ನಿನ್ನ ಮತ್ತೆ ಪೂರ್ವಿಯ ಬಗ್ಗೆ ಗೊತ್ತಿದ್ದು ಈ ಥರ ವಿಚಾರ ಮಾಡುತ್ತಾನೆ ಎಂದರೆ ನಂಬಲಾಗುತ್ತಿಲ್ಲ ಎಂದಳು. ಆಗ ಕರ್ಣ, ಕನಸು, ಇದರಲ್ಲಿ ಅರ್ಜುನ್ ತಪ್ಪು ಏನೂ ಇಲ್ಲ. ಇದಕ್ಕೆಲ್ಲ ಕಾರಣ ಹಿಮಾ. ಅವಳು ಬೇರೆ ಅಲ್ಲ, ಅರ್ಜುನ್ ತಂಗಿ. ಮತ್ತೆ ಹಿಂದೆ ನಾನು ಪ್ರೀತಿ ಮಾಡುತ್ತಿದ್ದ ಹುಡುಗಿ ಎಂದಾಗ ಕನಸಿಗೆ ಶಾಕ್ ಆಯಿತು. ಮತ್ತೆ ಎರಡು ಮನೆಯಲ್ಲಿ ಈ ವಿಷಯ ಗೊತ್ತೇ ಇರಲಿಲ್ಲ ಹೇಗೆ ಎಂದಳು. ಆಗ ಕರ್ಣ, ಹಿಮಾಳೆ ಮನೆಯಲ್ಲಿ ಹೇಳುವುದು ಬೇಡ, ಆಮೇಲೆ ಹೇಳೋಣ ಎಂದು ತಡೆದಿದ್ದಳು. ಅನಂತರ ಸುಮ್ಮನೆ ವಿನಾಕಾರಣ ಜಗಳವಾಡಿ ದೂರವಾದಳು ಎಂದನು. ಕನಸು, ಅಣ್ಣ ಏನೇ ಆಗಲಿ ನೀನು ಪೂರ್ವಿಯ ಕೈ ಮಾತ್ರ ಬಿಡಬೇಡ. ಜೀವನದಲ್ಲಿ ತುಂಬ ನೊಂದ ಜೀವ ಅವಳು. ನಿನ್ನಿಂದ ಮತ್ತೆ ನೋವು ಅನುಭವಿಸುವುದು ನನಗೆ ಇಷ್ಟವಿಲ್ಲ ಎಂದಳು. ಕರ್ಣನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ತನ್ನ ಪ್ರೀತಿ ಪಡೆಯಲು ಹೋದರೆ ಕನಸಿನ ಜೀವನ ಹಾಳಾಗುತ್ತದೆ. ತಂಗಿಯ ಪ್ರೀತಿ ಉಳಿಸಲು ಹೋದರೆ ತನ್ನ ಪ್ರೀತಿಯನ್ನು ಕಳೆದುಕೊಂಡು ಆ ಹಿಮಾಳನ್ನು ಮದುವೆ ಆಗಬೇಕು ಎಂದು ಯೋಚಿಸತೊಡಗಿದನು. ರಾತ್ರಿ ಮನೆಯಲ್ಲಿ ಯಾರು ಊಟವನ್ನು ಮಾಡಲಿಲ್ಲ. ಹಾಗೆಯೇ ಮಲಗಿದರು. ಪೂರ್ವಿಗೆ ಮರುದಿನ ಸ್ವಲ್ಪ ಹುಷಾರಾದಂತೆ ಅನಿಸಿ ಯಾರು ಹೇಳಿದರೂ ಕೇಳದೆ ಆಫೀಸ್ಗೆ ಹೋದಳು. ಕರ್ಣ ಆಗಲೇ ಬಂದಿದ್ದನು. ಆಫೀಸ್ನಲ್ಲಿ ಯಾರೂ ಇರಲಿಲ್ಲ. ಪೂರ್ವಿ ಹೋಗಿ ಕರ್ಣನನ್ನು ಮಾತನಾಡಿಸಿಕೊಂಡು ಬಂದರಾಯಿತು ಎಂದು ಚೇಂಬರ್ ಒಳಗೆ ನಡೆದಳು. ಕರ್ಣ ಯಾವುದೋ ಲೋಕದಲ್ಲಿ ಮುಳುಗಿದ್ದನ್ನು ಪೂರ್ವಿ ಒಳಗೆ ಬಂದಿದ್ದು ತಿಳಿಯಲಿಲ್ಲ. ಪೂರ್ವಿ ಹಾಗೆ ಹೋಗಿ ಕರ್ಣನ ಕಣ್ಣು ಮುಚ್ಚಿದಳು. ಹಾಗೆ ಮುಚ್ಚಿದವಳೆ ಒಂದು ಕ್ಷಣದಲ್ಲಿ ಕೈ ಹಿಂದೆ ತೆಗೆದುಕೊಂಡಳು. ಯಾಕೆಂದರೆ ಅವಳ ಕೈ ಒದ್ದೆಯಾಯಿತು. ಕಾರಣ ಕರ್ಣ ಕಣ್ಣು ಕಂಬನಿಯಿಂದ ತುಂಬಿತು. ಪೂರ್ವಿ ಅವನ ಮುಖವನ್ನು ತನ್ನ ಬೊಗಸೆಯಲ್ಲಿ ತೆಗೆದುಕೊಂಡು ನೋಡಿದಾಗ ಕರ್ಣ ಕಣ್ಣುಜ್ಜುತ್ತಾ, ಕಣ್ಣಲ್ಲಿ ಕಸ ಬಿತ್ತು ಕಣೆ ಎಂದನು. ಪೂರ್ವಿಗೆ ಅವನು ಸುಳ್ಳು ಹೇಳುತ್ತಿರುವುದು ಗೊತ್ತಾಯಿತು. ಏನು ಮಾಡಬೇಕೆಂದು ತಿಳಿಯದ ಪೂರ್ವಿ ತಾನು ಬೇಸರದಿಂದ ನಡೆದಳು. ಆಗ ಕರ್ಣನಿಗೆ ತಾನು ಸುಮ್ಮನೆ ಪೂರ್ವಿ ಮನಸ್ಸು ನೋಯಿಸಿದೆನಾ ಎನಿಸಿತು. ಆದರೆ ಏನು ಮಾಡುವ ಸ್ಥಿತಿಯಲ್ಲಿ ಅವನು ಇರಲಿಲ್ಲ. ಹೀಗೆ ಸ್ವಲ್ಪ ದಿನಗಳು ಕಳೆದವು. ಕರ್ಣನ ಮನೆಯವರೆಲ್ಲ ಅಸಹಾಯಕ ಸ್ಥಿತಿಯಲ್ಲಿ ದಿನ ಕಳೆಯುವಂತಾಯಿತು. ಅದಾದ ಮೇಲೆ ಒಂದು ದಿನ ಹೊಸ ನಂಬರ್ನಿಂದ ಪೂರ್ವಿಗೆ ಕಾಲ್ ಬರುತ್ತದೆ. ಅದು ಹಿಮಾಳದ್ದಾಗಿರುತ್ತದೆ. ಯಾಕೆ ಇತ್ತೀಚೆಗೆ ಕರ್ಣ ಆಫೀಸ್ನಲ್ಲಿ ಡಲ್ಲಾಗಿರುತ್ತಾನೆ ಅಲ್ವಾ ಎಂದಳು. ಪೂರ್ವಿ ಸುಮ್ಮನೆ ಹ್ಞೂ ಎಂದಳು. ಆಗ ಹಿಮಾ ನಗುತ್ತಾ, ಪಾಪ, ಅವನಿಂದ ಅವನ ತಂಗಿಯ ಮದುವೆಗೆ ಕುತ್ತು ಬಂದರೆ ಇನ್ನೇನಾಗುತ್ತದೆ, ಅದಕ್ಕೆ ಆಗಾಗಿದ್ದಾನೆ ಎಂದಳು. ಪೂರ್ವಿಗೆ ತಲೆಬುಡ ಒಂದು ತಿಳಿಯಲಿಲ್ಲ. ಆಗ ಹಿಮಾಳೆ, ನನ್ನ ಅಣ್ಣ ಅರ್ಜುನ್ ಕನಸನ್ನು ಮದುವೆಯಾಗಬೇಕು ಎಂದರೆ ಕರ್ಣ ನನ್ನನ್ನು ಮದುವೆ ಆಗಲೇಬೇಕು. ಇದು ನಮ್ಮ ಷರತ್ತು. ಹಾಗಾಗಿ ತಂಗಿನ ಇಲ್ಲ ತನ್ನ ಹುಡುಗಿನ ಅಂತ ಯೋಚನೆಯಲ್ಲಿ ಇದ್ದಾನೆ ಪಾಪ ಎಂದಾಗ ಪೂರ್ವಿಗೆ ಶಾಕ್ ಆಯಿತು. ಯಾಕೆಂದರೆ ಹಿಮಾ ಅರ್ಜುನ್ ತಂಗಿ ಎಂದಾಗಲಿ ಅರ್ಜುನ್ ಮನೆಯವರು ಇಟ್ಟ ಬೇಡಿಕೆಯಾಗಲಿ ಪೂರ್ವಿಗೆ ಕರ್ಣ ಹೇಳಿರಲೇ ಇಲ್ಲ. ಪೂರ್ವಿ ಅಳುತ್ತಾ ಕುಸಿದು ಕೂರುತ್ತಾಳೆ. ಕನಸು ತುಂಬ ಒಳ್ಳೆಯ ಹುಡುಗಿ. ತನ್ನ ಕಾರಣದಿಂದ ಅವಳ ಮದುವೆ ನಿಲ್ಲಬಾರದು. ತನ್ನಿಂದ ಕನಸಿಗೆ ತೊಂದರೆ ಆಗುತ್ತದೆ. ಆದರೆ ಕರ್ಣನಿಗೆ ಹಿಮಾಳನ್ನು ಮದುವೆ ಆಗು ಎಂದರೆ ಒಪ್ಪುವುದಿಲ್ಲ ಎಂದು ಗೊತ್ತಿತ್ತು. ಹಾಗಾಗಿ ಏನು ಮಾಡಬೇಕೆಂದು ಯೋಚಿಸುತ್ತಾ ಕುಳಿತಳು. ಪೂರ್ವಿ ಹಾಗೆ ಯೋಚನೆ ಬಂದಿದೆ ಭರತ್. ಪೂರ್ವಿ ಹಾಗೆಯೇ ಮಾಡಲು ನಿರ್ಧರಿಸಿದ್ದಳು. ಒಂದೆರಡು ದಿನಗಳು ಕಳೆದ ಮೇಲೆ ಪೂರ್ವಿ ಕೈಯಲ್ಲಿ ಒಂದು ಲಗ್ನ ಪತ್ರಿಕೆ ಹಿಡಿದು ಕರ್ಣನ ಚೇಂಬರ್ ಒಳಗೆ ಹೋಗುತ್ತಾಳೆ. ಕರ್ಣ ಎಂದಿನಂತೆ ಬಾ ಪೂರ್ವಿ ಕುಳಿತುಕೋ ಅಂದಾಗ ಪೂರ್ವಿ, ಇಲ್ಲ ಕರ್ಣ, ನನ್ನ ಮದುವೆ ನಿಶ್ಚಯವಾಗಿದೆ, ನಾನು ನಾಳೆಯಿಂದ ಕೆಲಸಕ್ಕೆ ಬರುವುದಿಲ್ಲ ಎಂದು ಹೇಳಿ ಮದುವೆಯ ಕಾರ್ಡನ್ನು ಟೇಬಲ್ ಮೇಲೆ ಇಟ್ಟು ಜೊತೆಗೆ ರಿಸೈನ್ ಲೆಟರ್ ಕೂಡ ಇಟ್ಟು ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಓಡುತ್ತಲೇ ಮನೆ ಸೇರಿದಳು. ಕರ್ಣನಿಗೆ ಒಮ್ಮೆಲೆ ಸಿಡಿಲು ಅಪ್ಪಳಿಸಿದ ಅನುಭವ ಆಯಿತು. ನಡುಗುವ ಕೈಗಳಿಂದ ಕಾರ್ಡ್ ತೆಗೆದು ನೋಡಿದಾಗ ಪೂರ್ವಿ ಜೊತೆ ಭರತ್ ಎಂದು ಇತ್ತು. ಕರ್ಣನಿಗೆ ಏನು ಮಾಡಲು ತೋಚುತ್ತಿಲ್ಲ. ಪೂರ್ವಿಗೆ ಕರೆ ಮಾಡಿದರೆ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಸರಿ, ಅವರ ಮನೆಗೆ ಹೋದರಾಯಿತು ಎಂದು ಮನೆ ಕಡೆಗೆ ಗಾಡಿ ಓಡಿಸಿದನು. ಮನೆಗೆ ಹೋಗಿ ನೋಡಿದಾಗ ಬಾಗಿಲಿಗೆ ಬೀಗ ಹಾಕಲಾಗಿರುತ್ತದೆ. ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಲು ಅವರು 2 ದಿನಗಳ ಹಿಂದೆ ಮನೆ ಖಾಲಿ ಮಾಡಿಕೊಂಡು ಹೋಗಿರುವುದಾಗಿ ಗೊತ್ತಾಯಿತು. ಕರ್ಣ ಪದೇ ಪದೇ ಪೂರ್ವಿಯ ನಂಬರ್ಗೆ ಕರೆ ಮಾಡಿದರೂ ಉತ್ತರ ಒಂದೇ, ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಎಂದು ಬರುತ್ತಿತ್ತು. ಕರ್ಣ ಅಲ್ಲಿಯೇ ಗೋಡೆಗೆ ಹೊರಗಿ ಕುಳಿತು ಜೋರಾಗಿ ಅಳಲು ಶುರು ಮಾಡಿದನು. ಪೂರ್ವಿ ಯಾಕೆ ಹೀಗೆ ಮಾಡಿದಳು? ಹೇಳದೆ ಕೇಳದೆ ಎಲ್ಲಿಗೆ ಹೋದಳು? ಸಡನ್ ಆಗಿ ಯಾಕೆ ಈ ಮದುವೆ, ಅದು ಕೂಡ ಭರತ್ ಜೊತೆಗೆ? ಇದರಲ್ಲಿ ಆ ಹಿಮಾಳ ಕೈವಾಡ ಏನಾದರೂ ಇದೆಯಾ ಎನಿಸಿತು. ಆದರೆ ಒಂದು ಗೊತ್ತಾಗುತ್ತಿಲ್ಲ.
ಪೂರ್ವಿಯನ್ನು ಮರೆತು ಬದುಕುವುದು ಕರ್ಣನಿಗೆ ಅಸಾಧ್ಯದ ಮಾತಾಗಿತ್ತು. ಅವಳಿಲ್ಲದ ಒಂದು ಕ್ಷಣವನ್ನು ಅವನಿಂದ ಊಹಿಸಲು ಸಾಧ್ಯವಿಲ್ಲವಾಗಿತ್ತು. ಪೂರ್ವಿಯನ್ನು ಹುಡುಕದ ಜಾಗವಿಲ್ಲ. ಆದರೂ ಪೂರ್ವಿಯ ಸುಳಿವಿಲ್ಲ. ಇತ್ತ ಕಡೆ ಅರ್ಜುನ್ ಮನೆಯವರ ಒತ್ತಡ ಮದುವೆಯ ಸಲುವಾಗಿ ಕರ್ಣನಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿತ್ತು. ಕರ್ಣನ ಊಟ ನಿದ್ರೆ ಎಲ್ಲ ಹಾರಿ ಹೋಗಿತ್ತು. ಬರೀ ಪೂರ್ವಿಯ ನೆನಪುಗಳ ಕಣ್ಣ ಮುಂದೆ. ಅವಳ ನೆನಪಾಗುತ್ತದೆ ಎಂದು ಆಫೀಸ್ಗೆ ಹೋಗುವುದನ್ನು ಬಿಟ್ಟು ಬಿಟ್ಟಿದ್ದ. 24 ಗಂಟೆಯೂ ತನ್ನ ರೂಮಿನಲ್ಲಿ ಬಾಗಿಲು ಹಾಕಿಕೊಂಡು ಚಾವಣಿಯನ್ನು ದಿಟ್ಟಿಸುತ್ತಾ ಮಲಗುತ್ತಿದ್ದ. ಮನೆಯವರ ಕರೆಗೆ ಅವನು ಹೋಗುಡುತ್ತಿದ್ದನಾದರೂ ಮತ್ತೆ ರೂಮು ಸೇರಿಬಿಡುತ್ತಿದ್ದನು. ಕನಸಳಂತೂ ತಾನು ಆ ಅರ್ಜುನನ್ನು ಮದುವೆ ಆಗುವುದಿಲ್ಲ ಎಂದು ಹಠ ಹಿಡಿದು ಕುಳಿತಳು. ವೀರೇಂದ್ರ ಸುಮಂಗಲರಿಗೆ ಮಕ್ಕಳ ಜೀವನದ ಚಿಂತೆ ಶುರುವಾಯಿತು. ಒಂದು ದಿನ ಅರ್ಜುನ್ ಕರ್ಣನಿಗೆ ಕರೆ ಮಾಡಿದನು. ಆದರೆ ಕರ್ಣ ಕರೆಯನ್ನು ಸ್ವೀಕರಿಸಲೇ ಇಲ್ಲ. ಕರ್ಣ ಎಷ್ಟು ಹುಡುಕಿದರೂ ಪೂರ್ವಿ ಸಿಗಲೇ ಇಲ್ಲ. ಹಿಮಾಳಿಂದ 2 ಮನೆಗಳ ನಡುವೆ ಸಂಬಂಧ ಹದಗೆಡುತ್ತಾ ಸಾಗಿತ್ತು. ಕೊನೆಗೆ ವೀರೇಂದ್ರ ಹೀಗೆ ಬಿಟ್ಟರೆ ತನ್ನ 2 ಮಕ್ಕಳ ಜೀವನ ಹಾಳಾಗುತ್ತದೆ ಎಂದು ತಿಳಿದು ಭಯಗೊಂಡು ಒಂದು ಕಠಿಣ ನಿರ್ಧಾರಕ್ಕೆ ಬಂದರು. ಒಂದು ದಿನ ಕರ್ಣನನ್ನು ಕೂರಿಸಿಕೊಂಡು, ನೋಡು ಕರ್ಣ, ನಾವು ಪೂರ್ವಿಯನ್ನು ಹುಡುಕುವುದು ಎಷ್ಟು ಪ್ರಯತ್ನ ಮಾಡಿದರೂ ಸಿಗಲಿಲ್ಲ. ನಿನ್ನಿಂದ ಕನಸು ಕೂಡ ತಾನು ಇಷ್ಟಪಟ್ಟ ಹುಡುಗನನ್ನು ಮದುವೆ ಆಗುವುದನ್ನು ಬಿಟ್ಟು ಕುಳಿತರೆ ಮುಂದೆ ಹೇಗೆ ನಿನ್ನ ತಂಗಿಯ ಭವಿಷ್ಯ ನಿನ್ನ ಕೈಯಲ್ಲಿ ಇದೆ. ನೀನೇ ಏನಾದರೂ ಒಂದು ನಿರ್ಧಾರ ಮಾಡು ಎಂದರು. ಕರ್ಣನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಕೊನೆಗೆ ತನ್ನ ತಂಗಿಯ ಜೀವನವಾದರೂ ಸುಖವಾಗಿರಲು ಎಂದು ಹಿಮಾಳನ್ನು ಮದುವೆಯಾಗಲು ಒಪ್ಪಿಗೆ ನೀಡಿದನು. 2 ಮನೆಯವರ ಮನೆಯಲ್ಲಿ ಖುಷಿ ತುಂಬಿತು. ಸಡಗರದಿಂದಲೇ ಮದುವೆಯ ಎಲ್ಲ ತಯಾರಿಗಳು ನಡೆದವು. ಲಗ್ನ ಪತ್ರಿಕೆಗಳು ಪ್ರಿಂಟ್ ಆದವು. ಅದ್ದೂರಿಯಾಗಿ 2 ಮದುವೆಯ ಸೆಟ್ಗಳು ಸಿದ್ಧವಾದವು. ಮದುವೆಗೆ ಎಲ್ಲರೂ ಆಗಮಿಸಿದ್ದರು. ಬಂಧು ಬಳಗ, ಕಂಪನಿಯ ಜನರು, ಸ್ನೇಹಿತರು, ಆತ್ಮೀಯ ಬಳಗ ಎಲ್ಲರೂ ಬಂದಿದ್ದರು. ಕಂಪನಿಯ ಜನರೆಲ್ಲ ಹಿಮಾಳನ್ನು ಬೈಯುವವರು ಆಗಿದ್ದರು. ಪಾಪ, ಪೂರ್ವಿ ಇವಳಿಂದಾಗಿಯೇ ಕಂಪನಿ ಬಿಟ್ಟು ಹೋದಳು ಎಂದು ಇಡೀ ಶಾಪ ಹಾಕುವವರೇ. ಮದುವೆಗೆ ಬರುವಾಗ ಪೂರ್ವಿಯ ಆತ್ಮೀಯ ಸ್ನೇಹಿತೆ ಜಾನ್ವಿ ತನ್ನ ಜೊತೆಗೆ ಭರತ್ನನ್ನು ಕರೆದುಕೊಂಡು ಬಂದಿದ್ದಳು. ಭರತ್ನನ್ನು ನೋಡಿ ಎಲ್ಲರಿಗೂ ತುಂಬಾನೇ ಕೋಪ ಬಂದಿತು. ಕರ್ಣ ಕೂಡ ಈಗ ಇವನು ಇಲ್ಲಿ ಎಂದು ಗೊಂದಲಕ್ಕೆ ಒಳಗಾದನು. ಓಡಿ ಹೋಗಿ ಅವನ ಕಾಲರ್ ಹಿಡಿದುಕೊಂಡು, ಎಲ್ಲೋ ಪೂರ್ವಿ, ಏನೋ ಮಾಡಿದೆ ಅವಳಿಗೆ ಎಂದು ಜೋರಾಗಿ ಕೂಗಾಡುತ್ತಿದ್ದನು. ಆಗ ಅಲ್ಲಿಗೆ ಕರ್ಣನ ಕುಟುಂಬದವರು, ಅರ್ಜುನ್ ಕುಟುಂಬದವರು ಎಲ್ಲರೂ ಸೇರಿದರು. ಆಗ ಜಾನ್ವಿ ಮಧ್ಯೆ ಬಂದು ಕರ್ಣನಿಂದ ಭರತ್ನನ್ನು ಬಿಡಿಸಿಕೊಂಡು ಒಂದು ಮಾತು ಎಂದಳು. ಆಗ ಕರ್ಣ, ಇವನಿಂದಾನೆ ನನ್ನಿಂದ ನನ್ನ ಪೂರ್ವಿ ದೂರವಾದದ್ದು, ಇವನನ್ನು ಬಿಡುವುದಿಲ್ಲ ಎಂದು ರೇಗಾಡುತ್ತಿದ್ದನು. ಆಗ ಜಾನ್ವಿ, ಸರ್, ಇದರಲ್ಲಿ ಭರತ್ ತಪ್ಪೇನೂ ಇಲ್ಲ, ಇದಕ್ಕೆಲ್ಲ ಕಾರಣ ಹಿಮ ಎಂದಾಗ ಎಲ್ಲರೂ ಅವಳ ಮುಖವನ್ನು ನೋಡಿದರು. ಕರ್ಣ ಅಂತೂ ಕೋಪ ಮಿತಿಯನ್ನು ಮೀರಿ ಅವಳ ಕೆನ್ನೆಗೆ 2 ಜೋರಾಗಿ ಬಾರಿಸಿದನು. ಅವಳು ಜೋರಾಗಿ ಅಳಲು ಶುರು ಮಾಡಿದಳು. ಆಗ ಅರ್ಜುನ್ ಕೂಡ, ಹೇಳೆ, ಏನಾಯ್ತು, ಏನ್ ಮಾಡಿದೆ ಪೂರ್ವಿಗೆ ಎಂದು ಜೋರು ಮಾಡಿದನು. ಆಗ ಹಿಮ, ನಾನು ಮೊದಲಿನಿಂದಲೂ ಕರ್ಣನನ್ನು ಇಷ್ಟಪಡುತ್ತಿದ್ದೆ. ಆದರೆ ಆಮೇಲೆ ಅವನ ಜೀವನದಲ್ಲಿ ಪೂರ್ವಿ ಬಂದಳು. ಹಾಗಾಗಿ ಕರ್ಣ ನನ್ನನ್ನು ತಾತ್ಸಾರ ಮಾಡಿದ. ಹಾಗಾಗಿ ನಾನು ಪೂರ್ವಿಗೆ ಎದುರಿಸಿದೆ. ನೀನು ಕರ್ಣನನ್ನು ಮದುವೆ ಆದರೆ ಅವನಿಗೆ ಏನಾದರೂ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿದಾಗ ಅವಳು ನಾನು ಹೇಳಿದಂತೆ ಕೇಳಲು ಸಿದ್ಧಳಾದಳು. ಆವಾಗ ನಾನು ಒಂದು ಉಪಾಯ ಮಾಡಿದೆ. ಪೂರ್ವಿಯ ಹತ್ತಿರ ಅವಳ ಮತ್ತು ಭರತ್ನ ಮದುವೆ ಇರುವ ಹಾಗೆ ಒಂದು ಸುಳ್ಳು ಲಗ್ನ ಪತ್ರಿಕೆಯನ್ನು ಕೊಟ್ಟು ಕಳುಹಿಸಿದೆ. ಪೂರ್ವಿಗೆ ಬೇರೆ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಕೊಡಿಸಿದೆ. ಹಾಗೂ ಅವರ ಮನೆಯನ್ನು ಕೂಡ ಬೇರೆ ಕಡೆಗೆ ವರ್ಗಾಯಿಸಿದೆನು. ಎಲ್ಲರಿಗೂ ಅವಳು ಭರತ್ ಜೊತೆ ಮದುವೆಯಾಗಿ ಇದ್ದಾಳೆ ಎನಿಸಿತು. ಕರ್ಣ ಕೂಡ ಅವಳನ್ನು ಎಲ್ಲ ಕಡೆಯೂ ಹುಡುಕಿ ಸಿಗದೆ ಸೋತನು. ಇವಾಗ ಇವನಿಂದಾಗಿ ಎಲ್ಲ ಹಾಳಾಯಿತು. ಇವನು ಮದುವೆಗೆ ಬರದಿದ್ದರೆ ಇಷ್ಟೊತ್ತಿಗೆ ನನ್ನ ಮತ್ತೆ ಕರ್ಣನ ಮದುವೆ ನಡೆದು ಹೋಗುತ್ತಿತ್ತು ಎಂದಳು. ಕರ್ಣ ತನ್ನ ಕೊರಳಿನಲ್ಲಿನ ಮಾಲೆಯನ್ನು ಕಿತ್ತು ಬಿಸಾಕಿದನು. ಅರ್ಜುನ್ ತಂದೆ ಅವಳನ್ನು ಬೈದು ಕನಸು ಮತ್ತೆ ಅರ್ಜುನ್ ಮದುವೆಯಾದರೂ ನಡೆಯಲಿ ಎಂದು ನಿರ್ಧಾರ ಮಾಡಿದರು. ಜೊತೆಗೆ ಮಾಡಿದ ತಪ್ಪಿಗೆ ಎಂದು ಹಿಮಾಳನ್ನು ಅವಳಿಗೆ ಸಹಾಯಕನಾಗಿ ಕೆಲಸ ಮಾಡಿದ ಭರತ್ ಜೊತೆಗೆ ಮದುವೆ ಮಾಡಿದರು. ಅರ್ಜುನ್ ಮತ್ತೆ ಕನಸು ಮದುವೆ ಚೆನ್ನಾಗಿ ನಡೆಯಿತು. ಆದರೂ ಕನಸಿಗೆ ತನ್ನ ಅಣ್ಣನ ಮದುವೆ ನಡೆಯದೇ ಇರುವುದಕ್ಕೆ ಬೇಜಾರಾಗಿದ್ದಳು. ಕರ್ಣ ಅಂತೂ ಪೂರ್ವಿಗೆ ಮದುವೆ ಆಗಿಲ್ಲ ಎಂದು ಖುಷಿ ಪಡುವುದೇ ಇಲ್ಲ, ಅವಳು ಎಲ್ಲೂ ಸಿಗುತ್ತಿಲ್ಲ ಎಂದು ದುಃಖ ಪಡುವುದೇ ಎಂದು ತಿಳಿಯದೆ ಒದ್ದಾಡುತ್ತಿದ್ದನು. ಹಿಮಾಳನ್ನು ಕೇಳಿ ಪೂರ್ವಿಯ ಕೆಲಸಕ್ಕೆ ಸೇರಿದ ಹೊಸ ಕಂಪನಿಗೆ ಹುಡುಕಿಕೊಂಡು ಹೋದಾಗ ಪೂರ್ವಿ ಅಲ್ಲಿ ಕೆಲಸವನ್ನು ಬಿಟ್ಟು ತುಂಬ ದಿನ ಆಯಿತು ಎಂದು ಹೇಳಿದರು. ಕರ್ಣ ತನ್ನ ಕಂಪನಿಗೆ ಬಂದು ಅದೇ ನೋವಿನಲ್ಲಿ ಕುಳಿತುಕೊಂಡು ಯೋಚಿಸುತ್ತಿದ್ದನು. ಆಗ ಕರ್ಣನಿಗೆ ಅರ್ಜುನ್ನಿಂದ ಒಂದು ಕಾಲ್ ಬರುತ್ತದೆ. ಬೇಗನೆ ಆಸ್ಪತ್ರೆಗೆ ಬಾ ಎಂದು. ಆದರೆ ಯಾವುದರಲ್ಲೂ ಉತ್ಸಾಹ ಇರದ ಕರ್ಣ ಬೇಡ, ಆಮೇಲೆ ಬರುತ್ತೇನೆ ಎಂದು ಹೇಳಿ ಕಾಲ್ ಕಟ್ ಮಾಡಿದನು. ಮತ್ತೆ ಕರೆ ಮಾಡಿದ ಅರ್ಜುನ್, ನಿನಗೆ ಪೂರ್ವಿ ಬೇಕು ಎಂದರೆ ಇವಾಗಲೇ ಬಾ ಎಂದು ಫೋನ್ ಇಟ್ಟನು. ಕರ್ಣನಿಗೆ ಪೂರ್ವಿ ಎಂಬ ಹೆಸರನ್ನು ಕೇಳಿ ತುಂಬ ಸಂತೋಷವಾಗಿ ಹಿಂದೆ ಮುಂದೆ ಯೋಚಿಸದೆ ಅವಸರದಲ್ಲಿ ಕೀ ತೆಗೆದುಕೊಂಡು ನಡೆದನು. ವೇಗವಾಗಿ ಕಾರನ್ನು ಅವಸರದಲ್ಲಿ ಓಡಿಸುತ್ತಿದ್ದನು. ಮನಸ್ಸಿನಲ್ಲಿ ಪೂರ್ವಿಯ ಒಬ್ಬಳು ಸಿಕ್ಕರೆ ಸಾಕು ಎಂದು ಮನಸ್ಸು ಹೇಳುತ್ತಿತ್ತು. ತಲೆ ತುಂಬ ಬರೀ ಅವಳದೇ ಯೋಚನೆ ತುಂಬಿತ್ತು. ಹಾಗೆಯೇ ವೇಗವಾಗಿ ಹೋಗುತ್ತಿರುವಾಗ ಎದುರಿನಿಂದ ವೇಗವಾಗಿ ಬರುತ್ತಿದ್ದ ಲಾರಿಯೊಂದು ಜೋರಾಗಿ ಗುದ್ದಿತು. ಆ ಗುದ್ದಿದ ರಭಸಕ್ಕೆ ಆತನ ಗಾಡಿಯು ನುಜ್ಜುಗುಜ್ಜಾಗಿ ಆತ ಕಾರಿನಿಂದ ಸಿಡಿದು
ದೂರ ಹೋಗಿ ಬಿದ್ದನು. ಅಲ್ಲೇ ಹತ್ತಿರದಲ್ಲಿ ಇದ್ದವರು ಅವನನ್ನು ಅದೇ ಅರ್ಜುನ್ ಆಸ್ಪತ್ರೆಗೆ ಸೇರಿಸಿದರು. ಕರ್ಣ ತಲೆಗೆ ಜೋರಾಗಿ ಏಟು ಬಿದ್ದು ಪ್ರಜ್ಞೆ ಇರಲಿಲ್ಲ. ಅರ್ಜುನ್ಗೆ ಒಮ್ಮೆಲೆ ಕರ್ಣನನ್ನು ಈ ಸ್ಥಿತಿಯಲ್ಲಿ ನೋಡಿ ಗಾಬರಿಯಾಯಿತು. ಒಂದು ವಾರ್ಡ್ನಲ್ಲಿ ಆರೋಗ್ಯ ತೀರಾ ಹದಗೆಟ್ಟಿ ಸ್ಥಿತಿಯಲ್ಲಿ ಪೂರ್ವಿ ಮಲಗಿದ್ದರೆ, ಇನ್ನೊಂದು ವಾರ್ಡ್ನಲ್ಲಿ ಕರ್ಣನಿಗೆ ಗಂಭೀರವಾದ ಗಾಯಗಳಾಗಿ ಸಿಕ್ಕಾಬಟ್ಟೆ ರಕ್ತ ಹೋಗಿತ್ತು. ತಲೆಗೂ ಕೂಡ ಪೆಟ್ಟಾಗಿತ್ತು. ಅರ್ಜುನ್ ಕನಸಿಗೆ ಕರೆ ಮಾಡಿದ ತಕ್ಷಣ ಆಸ್ಪತ್ರೆಗೆ ಬರುವಂತೆ ಹೇಳಿದನು. ಅವಳು ಬಂದು ಕರ್ಣನನ್ನು ನೋಡಿ ಗೋಳಾಡಿ ಅಳಲು ಶುರು ಮಾಡಿದಳು. ಅರ್ಜುನ್ ಅಷ್ಟೊತ್ತಿಗೆ ಎಲ್ಲ ಚಿಕಿತ್ಸೆ ನೀಡಿ ಪ್ರಜ್ಞೆ ಇನ್ನೂ ಬಂದಿರಲಿಲ್ಲ. ವಿಷಯ ತಿಳಿದು ವೀರೇಂದ್ರ, ಸುಮಂಗಳ ಮತ್ತು ಮ್ಯಾನೇಜರ್ ಮೋಹನ್ ಎಲ್ಲರೂ ಬಂದರು. ಒಂದು ಕಡೆ ಪೂರ್ವಿ ಕರ್ಣನ ಚಿಂತೆಯಲ್ಲಿ ಊಟ ನಿದ್ರೆ ಎಲ್ಲ ಬಿಟ್ಟು ಆರೋಗ್ಯ ಪೂರ್ತಿ ಹದಗೆಟ್ಟು ಏನು ಹರಿಯದ ಪುಟ್ಟ ಮಗುವಿನಂತೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಳು. ಪೂರ್ವಿ ಪಕ್ಕದಲ್ಲಿ ಅವರ ಅಜ್ಜಿ ಕುಳಿತು ಮೂಕವಾಗಿ ರೋಧಿಸುತ್ತಿದ್ದರು. ಆಗ ಅಲ್ಲಿಗೆ ಬಂದ ಪಂಕಜ್, ಅಜ್ಜಿ ಅದು ಎಲ್ಲ ತೊದಲಿದನು. ಆಗ ಅಜ್ಜಿ, ಏನಾಯ್ತು, ಯಾಕೀಗೆ ಗಾಬರಿಯಾಗಿದ್ದೀಯ ಎಂದರು. ಆಗ ಪಂಕಜ್, ಅಜ್ಜಿ ಅದು ಕರ್ಣ ಮಾಮನಿಗೆ ಆಕ್ಸಿಡೆಂಟ್ ಆಗಿದೆ, ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ, ಪ್ರಜ್ಞೆ ಕೂಡ ಬಂದಿಲ್ಲ ಎಂದನು. ಇಷ್ಟು ಹೊತ್ತು ಜೀವಂತ ಶವದಾಗಿ ಮಲಗಿದ್ದ ಪೂರ್ವಿಯ ಕಿವಿಗೆ ಯಾವಾಗ ಕರ್ಣ ಎಂಬ ಹೆಸರು ಬಿದ್ದಿತು, ಕಷ್ಟಪಟ್ಟು ಎದ್ದು ಕುಳಿತುಕೊಂಡು, ಪಂಕಜ್, ನಾನು ಅವರನ್ನು ನೋಡಬೇಕು, ಕರೆದುಕೊಂಡು ಹೋಗೋ ಪ್ಲೀಸ್ ಎಂದು ಗೋಗರೆಯತೊಡಗಿದಳು. ಹೇಳಲು ಆಗದ ಸ್ಥಿತಿಯಲ್ಲಿ ಇದ್ದ ಪೂರ್ವಿಯನ್ನು ಕಂಡ ಸಾವಿತ್ರಮ್ಮ, ನೀನು ಹುಷಾರಾಗು, ಸ್ವಲ್ಪ ಅವನು ಇಲ್ಲೇ ಇರುತ್ತಾನೆ, ಭೇಟಿ ಆಗಿವೆಯಂತೆ ಎಂದರು. ಆದರೆ ಅವರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಪೂರ್ವಿ ಕೈಯಲ್ಲಿದ್ದ ಸೂಜಿಯನ್ನು ಕಿತ್ತಿಸೆದು ತೂರಾಡುವ ಸ್ಥಿತಿಯಲ್ಲಿ ಎದ್ದು ಗೋಡೆಗೆ ಹೊರಗೆ ಆಸರೆಯಾಗಿ ನಿಂತಳು. ಆಗ ಪಂಕಜ್ ಅವಳು ಕೈ ಹಿಡಿದುಕೊಂಡು ಕರ್ಣನ ರೂಮಿನ ಕಡೆಗೆ ನಡೆದನು. ಅಲ್ಲಿ ಕರ್ಣನ ರೂಮಿನ ಮುಂದೆ ಅಳುತ್ತಾ ಕುಳಿತ ಸುಮಂಗಳ ಪೂರ್ವಿಯನ್ನು ಕಂಡು ಅವಳ ಸ್ಥಿತಿಯನ್ನು ನೋಡಿ ಓಡಿ ಹೋಗಿ ಹಿಡಿದುಕೊಂಡು ಅಲ್ಲೇ ಇದ್ದ ಚೇರಿನ ಮೇಲೆ ಕೂರಿಸಿದರು. ಪೂರ್ವಿ ಅಳುತ್ತಾ, ಅಮ್ಮ ಏನಾಯಿತು, ಕರ್ಣನಿಗೆ ಯಾಕೆ ಹೀಗಾಯಿತು ಎಂದು ಅಳಲು ಶುರು ಮಾಡಿದಳು. ಆಗ ಸುಮಂಗಳ, ಪೂರ್ವಿ, ಕರ್ಣ ನಿನ್ನನ್ನು ಹುಡುಕದ ಜಾಗವಿಲ್ಲ, ಅವನು ನಿನ್ನ ಸಲುವಾಗಿ ಎಲ್ಲರನ್ನು ಕೂಡ ಕಳೆದುಕೊಳ್ಳಲು ಸಿದ್ಧನಿದ್ದನು. ಆ ಹಿಮ ಮಾಡಿದ ಕೆಲಸದಿಂದ ಹೀಗಾಯಿತು. ಕೊನೆಗೆ ಅವಳು ಭರತ್ ಜೊತೆ ಮದುವೆ ಆದಳು ಎಂದರು. ಪೂರ್ವಿ, ಅಮ್ಮ, ಕರ್ಣ ಮತ್ತು ಹಿಮಾಳ ಮದುವೆ ಆಗಲಿಲ್ಲವಾ? ಅವರು ಮದುವೆಯಾಗಲಿ ಎಂದೇ ನಾನು ಹಿಮಾಳ ಮಾತು ಕೇಳಿ ದೂರ ಹೋಗಿ ಇಷ್ಟೊಂದು ನೋವು ಅನುಭವಿಸಿದೆ ಎಂದಳು. ಸುಮಂಗಳ ಅವಳನ್ನು ತನ್ನ ಭುಜಕ್ಕೆ ಒರಗಿಸಿಕೊಂಡು, ಯಾರ ಕೆಟ್ಟ ದೃಷ್ಟಿ ನನ್ನ ಈ ಪುಟ್ಟ ಮಕ್ಕಳ ಮೇಲೆ ಬಿದ್ದಿತೋ, ಇಷ್ಟೊಂದು ನೋವು ಸಂಕಟ ನಿಮಗೆ ಎಂದು ನಿಟ್ಟುಸಿರು ಇಟ್ಟರು. ಪೂರ್ವಿ, ಅಮ್ಮ, ನಾನು ಕರ್ಣನನ್ನು ನೋಡಬೇಕು ಇವಾಗಲೇ ಎಂದು ಹಠ ಹಿಡಿದಳು. ಅವಳ ಆ ಸ್ಥಿತಿಯನ್ನು ನೋಡಿ ವೀರೇಂದ್ರ ಮತ್ತು ಮೋಹನ್, ಕನಸು ಎಲ್ಲರೂ ಮರುಗಿದರು. ಕನಸು, ಅತ್ತಿಗೆ, ಅಣ್ಣನಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಎಂದಳು. ಆಗ ಪೂರ್ವಿ, ಇರಲಿ ಕನಸು, ನಾನು ಅವರನ್ನು ನೋಡಲೇಬೇಕು ಎಂದಾಗ ಅರ್ಜುನ್ ಅವಳ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಪೂರ್ವಿ ಕರ್ಣನ ಬೆಡ್ ಹತ್ತಿರ ಹೋಗಿ ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ಎಚ್ಚರ ತಪ್ಪಿ ಬೀಳುತ್ತಾಳೆ. ಅವಳನ್ನು ಎತ್ತಿ ಅಲ್ಲೇ ಪಕ್ಕದಲ್ಲಿ ಇದ್ದ ಬೆಡ್ ಮೇಲೆ ಮಲಗಿಸಿ ಅವಳಿಗೆ ಡ್ರಿಪ್ಸ್ ಹಾಕಿದನು. ಸ್ವಲ್ಪ ಹೊತ್ತಿಗೆ ಪೂರ್ವಿಗೆ ಎಚ್ಚರವಾಗುತ್ತದೆ. ಕಣ್ಣು ಬಿಟ್ಟು ನೋಡುತ್ತಾಳೆ. ಕರ್ಣನಿಗೆ ಪ್ರಜ್ಞೆ ಬಂದಿರುತ್ತದೆ. ಪೂರ್ವಿಗೆ ಪುನಃ ಹೋದ ಜೀವ ಬಂದಂತೆ ಆಗುತ್ತದೆ. ನಿಧಾನವಾಗಿ ಎದ್ದು ಖುಷಿಯಿಂದ, ಅಮ್ಮ, ಕರ್ಣನಿಗೆ ಪ್ರಜ್ಞೆ ಬಂದಿದೆ ಎಂದು ಕೂಗುತ್ತಾಳೆ. ಅವಳ ಧ್ವನಿಯನ್ನು ಕೇಳಿ ಎಲ್ಲರೂ ಓಡಿ ಬರುತ್ತಾರೆ. ಎಲ್ಲರೂ ಕರ್ಣನ ಸುತ್ತಲೂ ನಿಲ್ಲುತ್ತಾರೆ. ಕರ್ಣ ನಿಧಾನವಾಗಿ ಕಣ್ಣು ಬಿಟ್ಟು ಎಲ್ಲರ ಕಡೆಯೂ ಗಮನ ಹರಿಸುತ್ತಾನೆ. ಎಲ್ಲರ ಕಣ್ಣಲ್ಲಿಯೂ ಕಂಬನಿ ತುಂಬಿ ಜಾರುತ್ತಿತ್ತು. ಎಲ್ಲರೂ ಖುಷಿಯಿಂದ ಕರ್ಣನ ಕಡೆಗೆ ನೋಡುತ್ತಾರೆ. ಎಲ್ಲರೂ ಕರ್ಣನನ್ನು ಹೇಗಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಕರ್ಣ ಚೆನ್ನಾಗಿದ್ದೇನೆ ಎಂದು ಹೇಳುತ್ತಾನೆ. ಪೂರ್ವಿ ಅವನ ಬೆಡ್ ಪಕ್ಕದಲ್ಲಿ ಕುಳಿತು ಅವನ ಕೈ ಹಿಡಿದುಕೊಂಡು ಅಳುತ್ತಾ, ಯಾಕೋ ಹೀಗೆಲ್ಲ ಆಗುತ್ತೆ, ಅದು ಬರೀ ನಿನ್ನ ಜೊತೆ ಮಾತ್ರ ಎಂದು ಕಣ್ಣೀರು ಹಾಕಿದಳು. ಆಗ ಕರ್ಣ ಅವಳೆಡೆ ಪ್ರಶ್ನಾರ್ಥಕವಾಗಿ ನೋಡುತ್ತಾನೆ. ಅವಳ ಕಣ್ಣಿನ ಆ ಮಾತು ಪೂರ್ವಿಗೆ ತಿಳಿಯಲಿಲ್ಲ. ಕರ್ಣ ಪೂರ್ವಿಯಿಂದ ತನ್ನ ಕೈ ಬಿಡಿಸಿಕೊಂಡು ಹಿಂದೆ ತೆಗೆದುಕೊಳ್ಳುತ್ತಾನೆ. ಅಮ್ಮ, ಯಾರಿದು, ಯಾಕೆ ಹೀಗೆ ನನ್ನ ಕೈ ಹಿಡಿದುಕೊಂಡು ಅಳುತ್ತಿದ್ದಾಳೆ ಎನ್ನುತ್ತಾನೆ. ಪೂರ್ವಿಗೆ ಶಾಕ್ ಆಗಿ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಂತೆ ದೂರ ಸರಿದು ಕೂರುತ್ತಾಳೆ. ಅಲ್ಲಿದ್ದ ಎಲ್ಲರಿಗೂ ತುಂಬ ಅಚ್ಚರಿಯಾಗುತ್ತದೆ. ಯಾಕೆ ಕರ್ಣ ಹೀಗೆ ಹಾಡುತ್ತಿದ್ದಾನೆ ಎಂದು. ಆಗ ಸುಮಂಗಳ ಮಗನ ತಲೆ ಸವರುತ್ತಾ, ಯಾಕೋ ಪುಟ್ಟ ಹೀಗೆ ಹೇಳ್ತಾ ಇದ್ದೀಯಾ, ಇವಳು ಯಾರಂತ ನಿನಗೆ ಗೊತ್ತಿಲ್ಲವೇ ಎಂದು ಕೇಳಿದರು. ಆಗ ಕರ್ಣ, ಇಲ್ಲಮ್ಮ, ನನಗೆ ನಿಜವಾಗಿಯೂ ಇವಳು ಯಾರಂತ ಗೊತ್ತಾಗುತ್ತಿಲ್ಲ ಎಂದು ತಲೆ ಹಿಡಿದುಕೊಂಡು ಹಾಗೆ ಬೆಡ್ ಮೇಲೆ ಹೊರಗುತ್ತಾನೆ. ಆಗ ಅರ್ಜುನ್ ಎಲ್ಲರಿಗೂ ಒಂದು ನಿಮಿಷ ಹೊರ ಹೋಗಿ ಎಂದು ಹೇಳಿ ಎಲ್ಲರನ್ನು ಹೊರಗೆ ಕಳುಹಿಸುತ್ತಾನೆ. ಸಾವಿತ್ರಮ್ಮ ಪೂರ್ವಿಯ ಕೈ ಹಿಡಿದುಕೊಂಡು ಹೋಗುತ್ತಾರೆ. ಸ್ವಲ್ಪ ಹೊತ್ತಿಗೆ ಹೊರಗಡೆ ಬಂದ ಅರ್ಜುನ್ ಎಲ್ಲರೂ ಅವನನ್ನು ಸುತ್ತುವರೆದು, ಏನಾಯಿತು ಕರ್ಣನಿಗೆ, ಹೇಳು ಅರ್ಜುನ್ ಎಂದಾಗ, ಅರ್ಜುನ್ ಸಾರಿ, ಕರ್ಣನಿಗೆ ತಲೆಗೆ ಬಲವಾದ ಏಟು ಬಿದ್ದಿರುವುದರಿಂದ ಆತ ಕೆಲವು ವಿಷಯ ಮರೆತು ಹೋಗಿದ್ದಾನೆ. ಅವನು ಮೊದಲಿನಂತೆ ಆಗಲು ಸ್ವಲ್ಪ ಸಮಯ ಬೇಕು, ಅದು ಪ್ರಯತ್ನಿಸಿದರೆ ಮಾತ್ರ, ಇಲ್ಲವಾದರೆ ಆತ ಹೀಗೆ ಉಳಿದು ಬಿಡುತ್ತಾನೆ ಎಂದರು. ಸಾವಿತ್ರಮ್ಮ ಜೋರಾಗಿ ಅಳಲು ಶುರು ಮಾಡಿದರು. ತಾಯಿ ಇಲ್ಲದ ಈ ಪುಟ್ಟ ತಬ್ಬಲಿಗೆ ಮೇಲೆಯೇ ನಿನಗೆ ಕೋಪವೇ ಶಿವನೇ, ಯಾಕೆ ಹೀಗೆ ಇವಳ ಬದುಕಲ್ಲಿ ಆಟ ಆಡ್ತಾ ಇದ್ದೀಯಾ, ಅವಳು
ಬದುಕಿರುವುದೇ ಈಗ ಕರ್ಣ ಹೆಸರಿನ ಉಸಿರಿನ ಮೇಲೆ. ಅವನು ಇವಳನ್ನು ಮರೆತರೆ ನನ್ನ ಮೊಮ್ಮಗಳ ಗತಿಯೇನು ಎಂದು ಅಳತೊಡಗಿದರು. ಸುಮಂಗಳ ಅವರನ್ನು ಸಮಾಧಾನಪಡಿಸಲು ಯತ್ನಿಸಿ ಸೋತರು. ಆಗ ಪೂರ್ವಿಯೇ ತನ್ನ ಅಜ್ಜಿ ಹಾಗೂ ತಮ್ಮನ ಕೈ ಹಿಡಿದುಕೊಂಡು ಅಲ್ಲಿಂದ ನಡೆದು ಹೋಗುತ್ತಾಳೆ. ಯಾರ ಕೂಗಿಗೂ ಓಗೊಡದೆ ಹೇಗಾದರೂ ಮಾಡಿ ನಮ್ಮ ಕರ್ಣ ಮತ್ತು ಪೂರ್ವಿ ಒಂದಾಗುವ ಹಾಗೆ ಮಾಡು ಎಂದು ಎಲ್ಲರೂ ದೇವರಲ್ಲಿ ಮೊರೆಯಿಟ್ಟು ಬೇಡಿಕೊಳ್ಳತೊಡಗಿದರು. ಮನೆಗೆ ಹೋದ ಪೂರ್ವಿಗೆ ಬದುಕೆ ಬೇಡವಾಗಿತ್ತು. ಚಿಕ್ಕವಳಿದ್ದಾಗ ಅಮ್ಮ ತೀರಿದಳು. ಅಪ್ಪ ಜೈಲಿನಲ್ಲಿ ಕಷ್ಟಪಟ್ಟು ಅಜ್ಜಿ ಸಾಕಿದಳು. ಆಮೇಲೆ 3 ಜನರ ಬದುಕು ಸುಂದರವಾಗಿತ್ತು. ಸುಮ್ಮನೆ ಕರ್ಣನನ್ನು ಇಷ್ಟಪಟ್ಟು ತಪ್ಪು ಮಾಡಿದೆ ಎಂದು ಎನಿಸತೊಡಗಿತು ಅವಳಿಗೆ. ತಾನು ಇನ್ನು ಮುಂದೆ ಅಜ್ಜಿ ತಂಗಿ ತಮ್ಮನಿಗಾಗಿ ಆದರೂ ಬದುಕಬೇಕು ಎಂದು ದೃಢ ನಿರ್ಧಾರ ಮಾಡಿದಳು. ಹೇಗೂ ಕರ್ಣ ನನ್ನನ್ನು ಮರೆತು ಹೋಗಿದ್ದಾನೆ. ಅಲ್ಲಿ ಕೆಲಸ ಮಾಡುವುದು ಇನ್ನೂ ಸರಿ ಅನಿಸುವುದಿಲ್ಲ ಎಂದು ಬೇರೆ ಕಡೆ ಕೆಲಸಕ್ಕೆ ಸೇರಿದರಾಯಿತು ಎಂದು ಆ ವಿಚಾರವಾಗಿ ಅಜ್ಜಿಯ ಹತ್ತಿರ ಮಾತನಾಡುತ್ತಾಳೆ. ಆಗ ಸಾವಿತ್ರಮ್ಮ, ಸರಿ ಪೂರ್ವಿ, ನಿನಗೆ ಸರಿ ಎನಿಸುವ ಹಾಗೆ ಮಾಡು ಎಂದು ಹೇಳುತ್ತಾರೆ. ಪೂರ್ವಿ 2 ದಿನಗಳ ನಂತರ ಬೇರೆ ಕಡೆ ಕೆಲಸ ಕೂಡ ಸಿಗುತ್ತದೆ. ಅದರ ಒಡೆಯ ಆದಿತ್ಯ ತುಂಬ ಒಳ್ಳೆಯವನು. ಪೂರ್ವಿ ಮರುದಿನದಿಂದ ಕೆಲಸಕ್ಕೆ ಹೋಗುತ್ತಾಳೆ. ಆದಿತ್ಯ ಅಂದ ಹಾಗೆ, ಪೂರ್ವಿ, ಇಂದಿನಿಂದ ನೀನು ನನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕೆಂದು ಹೇಳಿದಾಗ ಪೂರ್ವಿಗೆ ಏನೋ ನೆನಪಾದಂತೆ ಆದರೂ ಕೂಡ ಸುಮ್ಮನೆ ಸರಿ ಸರ್ ಎಂದು ತಲೆ ಆಡಿಸಿದಳು. ಅಜ್ಜಿಯ ಹತ್ತಿರ ಬಂದು, ಅಜ್ಜಿ, ಆಫೀಸ್ ತುಂಬ ಒಳ್ಳೆಯದು, ಎಲ್ಲರೂ ಒಳ್ಳೆಯವರು ಎಂದಾಗ ಸಾವಿತ್ರಮ್ಮ, ಸರಿ, ನೀನು ಒಳ್ಳೆಯವಳು, ನಿನಗೆ ಎಲ್ಲರೂ ಒಳ್ಳೆಯವರಾಗಿ ಕಾಣಿಸುತ್ತಾರೆ, ನೀನು ಹುಷಾರು ಪೂರ್ವಿ ಎಂದಾಗ ಪೂರ್ವಿ ಸರಿ ಅಜ್ಜಿ ಎಂದು ರೂಮಿಗೆ ಸೇರಿದಳು. ಪೂರ್ವಿ ಆ ಕಂಪನಿಯಲ್ಲಿ ಕೂಡ ಇಂದಿನಂತೆಯೇ ಕೆಲಸವನ್ನು ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದಳು. ಪದೇ ಪದೇ ನೆನಪಾಗುವ ಕರ್ಣ ಮತ್ತೆ ಅವನ ಜೊತೆಗೆ ಕಳೆದ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಒಬ್ಬಳೇ ಇದ್ದಾಗ ಕಂಬನಿಯನ್ನು ಹಾಕುತ್ತಿದ್ದಳು. ಒಂದು ಸಾರಿ ಕನಸು ಒತ್ತಾಯಕ್ಕೆ ಮಣಿದು ಕರ್ಣನ ಮನೆಗೆ ಹೋದರೂ ಕೂಡ ಅವನು ಪೂರ್ವಿಯ ಜೊತೆಗೆ ಅಪರಿಚಿತರಂತೆ ವರ್ತಿಸಿದಾಗ ನೊಂದ ಪೂರ್ವಿ ಅವರ ಮನೆಯ ಕಡೆಗೆ ಹೋಗುವುದನ್ನು ನಿಲ್ಲಿಸಿದಳು. ಕರ್ಣನಿಗೆ ಪೂರ್ತಿ ಗುಣವಾಗಲು ತುಂಬ ಸಮಯ ತೆಗೆದುಕೊಳ್ಳುತ್ತದೆ. ಅದಾದ ಮೇಲೆ ಆತ ಮೊದಲಿನಂತೆ ಆಫೀಸ್ಗೆ ಹೋಗುತ್ತಾನೆ. ಆಗ ಅಲ್ಲಿ ಒಂದು ಟೇಬಲ್ ಖಾಲಿ ಇರುವುದನ್ನು ಕಂಡು ಸಿದ್ದಯ್ಯನನ್ನು ತನ್ನ ಚೇಂಬರಿಗೆ ಕರೆಯುತ್ತಾನೆ. ಸಿದ್ದಯ್ಯ, ಯಾಕೆ ಆ ಟೇಬಲ್ ಖಾಲಿ ಇದೆ? ಅಲ್ಲಿ ಕೆಲಸ ಮಾಡುವವರು ಬಂದಿಲ್ವಾ ಎಂದು ಕೇಳುತ್ತಾನೆ. ಆಗ ಸಿದ್ದಯ್ಯ, ಸರ್, ಅದು ಪೂರ್ವಿ ಅಮ್ಮನವರ ಟೇಬಲ್. ನಿಮಗೆ ಆಕ್ಸಿಡೆಂಟ್ ಆದ ಮೇಲೆ ಅವರು ಈ ಆಫೀಸನ್ನು ಬಿಟ್ಟು ಹೋದರು ಎಂದು ದುಃಖದಿಂದ ಹೇಳಿದನು. ಆಗ ಕರ್ಣ, ಆ ಜಾಗಕ್ಕೆ ಬೇರೆ ಯಾರು ನೇಮಿಸಿ ಇಲ್ಲವಾ ಇದುವರೆಗೂ ಎಂದನು. ಆಗ ಸಿದ್ದಯ್ಯ, ಅದು ಗೊತ್ತಿಲ್ಲ ಸರ್ ನನಗೆ ಎಂದಾಗ, ಸರಿ, ನೀನಿನ್ನು ಹೊರಡು ಎಂದು ಹೇಳಿ ಕಳುಹಿಸಿದ. ಸ್ವಲ್ಪ ಹೊತ್ತು ಏನನ್ನು ಯೋಚಿಸುತ್ತಾ ಕುಳಿತನು ಕರ್ಣ. ಅಷ್ಟರಲ್ಲಿ ಅಲ್ಲಿಗೆ ಮೋಹನ್ ಬರುತ್ತಾರೆ. ಆಗ ಕರ್ಣ ಅವರಿಗೂ ಅದೇ ಪ್ರಶ್ನೆ ಕೇಳುತ್ತಾನೆ. ಆಗ ಅವರು, ಎಲ್ಲ ಕರ್ಣ, ನಿಮ್ಮ ತಂದೆಯವರು ಆ ಜಾಗಕ್ಕೆ ಬೇರೆ ಯಾರನ್ನು ನೇಮಿಸಿಕೊಳ್ಳಬೇಡಿ ಎಂದು ಹೇಳಿದ್ದಾರೆ. ಆ ಜಾಗ ಕೇವಲ ಪೂರ್ವಿಗೆ ಮಾತ್ರ ಮೀಸಲು ಎಂದು ಹೇಳಿದ್ದಾರೆ ಎಂದನು. ಆಗ ಕರ್ಣನಿಗೆ ಏನೋ ಮಾಡಲು ಹೋಗಿ ಏನೋ ಆಯಿತ ಎನಿಸತೊಡಗಿತು. ಕರ್ಣ ಆಫೀಸ್ನಲ್ಲಿ ಜಾಸ್ತಿ ಹೊತ್ತು ಇರಲು ಆಗದೆ ಮನೆ ಕಡೆಗೆ ಗಾಡಿಯನ್ನು ಓಡಿಸುತ್ತಾನೆ. ದಾರಿಯಲ್ಲಿ ಹೋಗುವಾಗ ಎದುರಿನಿಂದ ಬರುವ ಒಂದು ಕಾರ್ ಕರ್ಣನನ್ನು ನೋಡಿ ಹಾರ್ನ್ ಹಾಕಿದಾಗ ಕರ್ಣ ಪಾರ್ಕಿಂಗ್ ಜಾಗದಲ್ಲಿ ಹೋಗಿ ಕಾರನ್ನು ನಿಲ್ಲಿಸುತ್ತಾನೆ. ಕರ್ಣ ಕಾರಿನಿಂದ ಇಳಿದು ನೋಡುತ್ತಾನೆ. ತುಂಬ ಖುಷಿಯಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಆಲಿಂಗಿಸಿಕೊಳ್ಳುತ್ತಾರೆ. ಕರ್ಣ ಖುಷಿಯಿಂದ, ಏನೋ ಆದಿತ್ಯ, ಎಷ್ಟು ದಿನಗಳಾದ ಮೇಲೆ ಭೇಟಿಯಾದೆವು. ಒಂದೇ ಊರಿನಲ್ಲಿ ಇದ್ದರೂ ಕೂಡ ಅಪರೂಪ ಆಗಿಬಿಟ್ಟೆವು. ಹೇಗೆ ನಡೀತಾ ಇದೆ ನಿನ್ನ ಹೊಸ ಕಂಪನಿ ಎಂದು ಕೇಳಿದನು. ಆಗ ಆದಿತ್ಯ, ತುಂಬ ಚೆನ್ನಾಗಿ ನಡೀತಾ ಇದೆ ಕಣೋ. ಅದು ಯಾವ ಗಳಿಗೆಯಲ್ಲಿ ನಾನು ನಿನಗೆ ನನ್ನ ಆಫೀಸ್ಗೆ ಹೆಸರನ್ನು ಸೂಚಿಸಲು ಹೇಳಿದೆನೋ ಆ ಹೆಸರಿನಿಂದ ನನ್ನ ಕಂಪನಿಯು ಇಂದು ವಿದೇಶಿ ಕಂಪನಿಗಳ ಜೊತೆಗೆ ಕೈಜೋಡಿಸಿ ಕಾರ್ಯನಿರ್ವಹಣೆ ಮಾಡುತ್ತಿದೆ ಎಂದನು. ಕರ್ಣ, ಹೌದಾ, ಒಳ್ಳೆಯದು, ಆಯಿತು ಬಿಡು, ಬಾ ಮನೆಗೆ ಹೋಗೋಣ ಎಂದು ಆದಿತ್ಯನನ್ನು ಬಿಡದೆ ಎಳೆದುಕೊಂಡು ಮನೆಗೆ ಕರೆದುಕೊಂಡು ಹೋಗಿ ತನ್ನ ತಂದೆ ತಾಯಿ ಎಲ್ಲರಿಗೂ ಪರಿಚಯವನ್ನು ಮಾಡಿಸಿದನು. ಸುಮಂಗಳ ಅವರಂತೂ ಆದಿತ್ಯನನ್ನು ಊಟ ಮಾಡಿಸಿಯೇ ಕಳುಹಿಸಿದರು. ಕರ್ಣ ತನ್ನ ಹಳೆಯ ಸ್ನೇಹಿತನನ್ನು ಕಂಡು ತುಂಬ ಖುಷಿಯಲ್ಲಿದ್ದನು. ಆದಿತ್ಯ ಕೂಡ ತನ್ನ ಮನೆಗೆ ಹೋಗಿ ಕರ್ಣನ ಬಗ್ಗೆ ಹೇಳಿ ಹೊಗಳಿದ್ದು. ಆದಿತ್ಯ ಆಫೀಸ್ಗೆ ಬಂದಾಗ ಪೂರ್ವಿ ಯಾವುದೋ ಫೈಲ್ಗೆ ತಲೆ ಹುದುಗಿಸಿ ಕೂತಿದ್ದಳು. ಆದಿತ್ಯ ಬಂದಿದ್ದು ಕೂಡ ಅವಳಿಗೆ ಗೊತ್ತಾಗಲಿಲ್ಲ. ಆದಿತ್ಯ ಬಂದವನ ಒಮ್ಮೆಲೆ ಪೂರ್ವಿಯ ಭುಜದ ಮೇಲೆ ಕೈ ಹಾಕಿದಾಗ ಬೆಚ್ಚಿ ತಿರುಗಿ ನೋಡಿದಳು. ಆದಿತ್ಯ ನಿಂತಿದ್ದನ್ನು ನೋಡಿ ತಾನು ಎದ್ದು ನಿಂತಳು. ಸರ್, ಮಧ್ಯಾಹ್ನ ನಿಮಗೆ ಕಾಲ್ ಮಾಡಿದೆ, ನೀವು ರಿಸೀವ್ ಮಾಡಲಿಲ್ಲ. ಅರ್ಜೆಂಟ್ ಈ ಫೈಲ್ ಮೂವ್ ಆಗಬೇಕಿತ್ತು. ಸೊ ನಾನು ನಿಮ್ಮ ಒಪ್ಪಿಗೆ ಇರದೆ ಈ ಕೆಲಸಕ್ಕೆ ಕೈ ಹಾಕಿದೆ ಎಂದಳು. ಆಗ ಆದಿತ್ಯ, ಪರವಾಗಿಲ್ಲ ಬಿಡು ಪೂರ್ವಿ, ನನ್ನ ಕೆಲಸ ಕಡಿಮೆ ಆಯಿತು ನಿನ್ನಿಂದಾಗಿ ಎಂದನು. ಏನು, ಎಲ್ಲರೂ ಹೋಗಿದ್ದರು. ಈ ಫೈಲ್ ಸಲುವಾಗಿ ಕುಳಿತಿದ್ದೀಯಾ ಎಂದರೆ ನಿನ್ನ ಕೆಲಸವನ್ನು ಮೆಚ್ಚಲೇಬೇಕು.
ಎಂದು ಹೇಳಿದಾಗ ಪೂರ್ವಿ ಅದು ನನ್ನ ಕರ್ತವ್ಯ ಎಂದು ಹೇಳಿ ಸುಮ್ಮನಾದಳು. ಸರಿ ಬಾ ಪೂರ್ವಿ, ಲೇಟಾಯಿತು, ಮನೆಯಲ್ಲಿ ಇದೆ ಹೇಳು, ಬಿಡುತ್ತೇನೆ ಎಂದಾಗ ಪೂರ್ವಿ ಇಲ್ಲ ಸರ್, ತಮ್ಮ ಬಂದು ಹೊರಗಡೆ ಕಾಯುತ್ತಿದ್ದಾನೆ ಎಂದಾಗ ಸರಿ ಹೊರಡಿ ಎಂದನು. ಸ್ವಲ್ಪ ಮುಂದೆ ಹೋದ ಪೂರ್ವಿ ಸಾರಿ, ನನ್ನಿಂದ ನಿನಗೆ ಲೇಟಾಯಿತು. ಇವತ್ತು ನನ್ನ ಬಾಲ್ಯದ ಗೆಳೆಯ ಕರ್ಣನನ್ನು ಭೇಟಿಯಾಗಿದ್ದನು, ಹಾಗಾಗಿ ತಡವಾಯಿತು ಬರಲು ಎಂದು ಹೇಳಿದಾಗ ಪೂರ್ವಿ ಅವನ ಮುಖವನ್ನು ನೋಡಿದಳು. ಆದಿತ್ಯ ಪೂರ್ವಿ ಅವನೇ ನನ್ನ ಕಂಪನಿ ಹೆಸರು ಸೂಚಿಸಿದ್ದು, ಅವನಿಗೆ ತುಂಬ ಇಷ್ಟವಾದ ಹೆಸರನ್ನು ಸೂಚಿಸು ಎಂದಾಗ ಅವನ ಬಾಯಲ್ಲಿ ತಕ್ಷಣ ಬಂದ ಹೆಸರೇ ಪೂರ್ವಿ ಅಂತ, ಹಾಗಾಗಿ ಅದನ್ನೇ ನಾನು ಇಟ್ಟಿರುವುದು ಎಂದನು. ಯಾಕೋ ಪೂರ್ವಿಯ ಕಣ್ಣು ತುಂಬಿ ಬಂದಂತೆ ಹಾಗೆ ಸರಿ ಸರ್, ನಾನಿನ್ನು ಹೊರಡುತ್ತೇನೆ, ತಮ್ಮ ಕಾಯುತ್ತಿದ್ದಾನೆ ಎಂದು ನಿಲ್ಲದೆ ಹೊರಗಡೆ ನಡೆದಳು. ಮನೆಗೆ ಬಂದ ಪಂಕಜ್ ಮತ್ತೆ ಪೂರ್ವಿಗೆ ಸಾವಿತ್ರಮ್ಮ ಟೀ ಬಿಸಿ ಮಾಡಿಕೊಟ್ಟರು. ಪಂಕಜ್ ಟೀ ಕುಡಿದು ಹೋದಲು ನಡೆದನು. ಪೂರ್ವಿ ರೂಮಿಗೆ ಹೋದಳು. ಕರ್ಣನ ನೆನಪಾಗಿ ಕಂಬನಿ ಮೂಕವಾಗಿ ಹರಿಯಿತು. ಇತ್ತ ಕರ್ಣ ಪೂರ್ವಿಯ ಇಮಾಳ ಮಾತು ಕೇಳಿ ಹೇಳದೆ ಕೇಳದೆ ಆಫೀಸ್ ಬಿಟ್ಟು ಹೋಗಿದ್ದಕ್ಕೆ ಅವಳ ಮೇಲಿನ ಹುಸಿಕೋಪದಿಂದ ಅವಳನ್ನು ಆಟವಾಡಿಸಲು ಅವಳನ್ನು ಮರೆತ ನಾಟಕವಾಡಿದರೆ ಪೂರ್ವಿ ಅದನ್ನು ನಿಜವೆಂದು ಭಾವಿಸಿ ಆಫೀಸ್ ಬಿಟ್ಟೇ ಹೋಗಿದ್ದಳು. ಅವಳನ್ನು ಸತಾಯಿಸಲು ಹೋಗಿ ಪೂರ್ವಿ ತಾನೇ ಪರೋಕ್ಷವಾಗಿ ಕಾರಣವಾದೇನ ಎನಿಸತೊಡಗಿತು. ಪೂರ್ವಿಯ ಮುಗ್ಧ ಮುಖ ಪದೇ ಪದೇ ನೆನಪಾಗಿ ನಿದ್ರೆ ಊಟ ಏನು ಬೇಡ ಎನಿಸತೊಡಗಿತು. ಲ್ಯಾಪ್ಟಾಪ್ ತೆಗೆದು ಪೂರ್ವಿಯ ಫೋಟೋಗಳನ್ನು ನೋಡುತ್ತಾ ಮಲಗಿದ್ದನು. ಇತ್ತ ಆದಿತ್ಯ ಕೂಡ ಪೂರ್ವಿಯ ಒಳ್ಳೆಯ ಗುಣಗಳನ್ನು ತನ್ನ ತಾಯಿಯ ಹತ್ತಿರ ಊಟ ಮಾಡುವಾಗ ಹೇಳುತ್ತಿದ್ದನು. ಆಗ ಅವನ ತಾಯಿ ಆದಿತ್ಯ, ಹಾಗಾದರೆ ನೀನು ಅವಳ ಮದುವೆ ಆದರೆ ಇನ್ನೂ ಬದುಕು ಸುಂದರವಾಗಿ ಇರುತ್ತದೆ ಎಂದರು. ಆದಿತ್ಯನ ಮನದಲ್ಲಿ ಇದುವರೆಗೂ ಅಂತಹ ಯಾವುದೇ ಭಾವನೆಗಳು ಇರಲಿಲ್ಲ. ಆದರೆ ಅವರ ತಾಯಿ ಹೇಳಿದ ಮಾತು ಕೇಳಿ ಎಲ್ಲೋ ಒಂದು ಕಡೆ ಪೂರ್ವಿಯ ಬಗ್ಗೆ ಸಾಫ್ಟ್ ಕಾರ್ನರ್ ಬೆಳೆಯತೊಡಗಿತು. ಇತ್ತ ಪೂರ್ವಿ ಮತ್ತು ಕರ್ಣ ಒಬ್ಬರನ್ನೊಬ್ಬರು ನೆನಪಿಸಿಕೊಳ್ಳುತ್ತಾ ಕೊರಗುತ್ತಿದ್ದರು. ಆದಿತ್ಯನ ತಾಯಿ ತಡ ಮಾಡದೆ ಪೂರ್ವಿಯ ಮನೆಗೆ ಹೋಗಿ ಸಾವಿತ್ರಮ್ಮನ ಪರಿಚಯವನ್ನು ಮಾಡಿಕೊಂಡರು. ಸಾವಿತ್ರಮ್ಮನ ಬಾಯಿಯ ಮೂಲಕ ಪೂರ್ವಿಯ ಬಗ್ಗೆ ತಿಳಿದುಕೊಂಡು ಇನ್ನೂ ಖುಷಿಪಟ್ಟರು. ತನ್ನ ಮಗನಿಗೆ ಇವಳು ಸರಿಯಾದ ಜೋಡಿ ಎಂದುಕೊಳ್ಳುತ್ತಾ ಮನೆಗೆ ಬಂದರು. ತಾನು ಸಾವಿತ್ರಮ್ಮನ ಮನೆಗೆ ಹೋಗಿ ಬಂದ ವಿಚಾರ ಮಗನಿಗೆ ಹೇಳದೆ ಮುಚ್ಚಿಟ್ಟರು. ಒಂದು ಸಾರಿ ಕರ್ಣ ಆದಿತ್ಯನನ್ನು ಹುಡುಕಿಕೊಂಡು ಆತನ ಆಫೀಸ್ಗೆ ಬರುತ್ತಾನೆ. ಆಗ ಆದಿತ್ಯ ಆತನನ್ನು ಆಧಾರದಿಂದ ಬರಮಾಡಿಕೊಂಡು ಕೂರಿಸುತ್ತಾನೆ. ಅದು ಇದು ಮಾತನಾಡುತ್ತಾ ಕರ್ಣ, ಏನೋ ಆದಿತ್ಯ, ಇತ್ತೀಚೆಗೆ ತುಂಬ ಖುಷಿಯಲ್ಲಿದೆಯಾ ಎಂದನು. ಆಗ ಆದಿತ್ಯ, ಹ್ಞೂ ಕರ್ಣ, ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುವ ಒಂದು ಹುಡುಗಿಯನ್ನು ನಮ್ಮ ಅಮ್ಮ ಇಷ್ಟಪಟ್ಟಿದ್ದಾರೆ ಎಂದನು. ಆಗ ಕರ್ಣ, ಹೌದಾ, ಯಾರದು ಆ ಅದೃಷ್ಟವಂತ ಎಂದಾಗ ಅವಳು ಇವತ್ತು ಆಫೀಸ್ಗೆ ಬಂದಿಲ್ಲ, ಇನ್ನೊಂದು ದಿನ ತೋರಿಸುತ್ತೇನೆ ಎಂದನು. ಆಗ ಕರ್ಣ ಸರಿ ಎಂದು ಹೊರಟನು. ಹೀಗೆ ಸ್ವಲ್ಪ ದಿನಗಳ ಕಾಲ ಮುಂದುವರಿಯುತ್ತದೆ. ಒಂದು ದಿನ ಯಾವುದೋ ಒಂದು ಪ್ರಾಜೆಕ್ಟ್ ಸಲುವಾಗಿ ಆದಿತ್ಯ ತನ್ನ ಜೊತೆಗೆ ಪೂರ್ವಿಯನ್ನು ಕರೆದುಕೊಂಡು ಹೋಗಬೇಕಾಯಿತು. ಆದಿತ್ಯ ಯಾವತ್ತೂ ಪೂರ್ವಿಯ ಜೊತೆಗೆ ಕೆಟ್ಟದಾಗಿ ಮಾತನಾಡುತ್ತಿರಲಿಲ್ಲ ಮತ್ತು ಕೆಟ್ಟದಾಗಿ ನಡೆದುಕೊಳ್ಳುತ್ತಿರಲಿಲ್ಲ. ಹಾಗಾಗಿ ಅವನು ಆಫೀಸ್ ವಿಚಾರವಾಗಿ ಎಲ್ಲಿಗೆ ಕರೆದರೂ ಅವಳಿಗೆ ಹೋಗುತ್ತಿದ್ದಳು. ಆಗ ಅದೇ ಸಮಯದಲ್ಲಿ ಕರ್ಣ ಕೂಡ ತನ್ನ ಕಂಪನಿಯ ಸಲುವಾಗಿ ಅಲ್ಲಿಗೆ ಬರುತ್ತಿದ್ದನು. ಆದಿತ್ಯ ಮತ್ತು ಕರ್ಣ ಅಲ್ಲಿ ಒಬ್ಬರನ್ನೊಬ್ಬರು ಭೇಟಿಯಾದರು. ಆಗ ಕರ್ಣ, ಏನು ನೀನು ಇಲ್ಲಿ ಬಂದಿದ್ದೀಯಾ, ಒಬ್ಬನೇ ಇದ್ದೀಯಾ, ಇಲ್ಲ ನಿಮ್ಮ ಮೇಡಮ್ ಕೂಡ ಬಂದಿದ್ದಾರಾ ಎಂದು ಕಾಲೆಳೆದನು. ಆಗ ಆದಿತ್ಯ, ಇನ್ನು ಅವಳಿಗೆ ನಾನು ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಲ್ಲ ಎಂದನು. ಆಗ ಕರ್ಣ, ನಿನಗೇನು ಕಡಿಮೆ ಆಗಿದೆ ಬಿಡೋ, ನಿನ್ನಂಥ ಹುಡುಗನನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳುತ್ತಾರೆ ಯಾರಾದರೂ ಎಂದನು. ಆಗ ಆದಿತ್ಯ, ಎಲ್ಲರೂ ಬೇರೆ, ಆದರೆ ಅವಳೇ ಬೇರೆ, ಅವಳು ಸಿಗಲು ನಾನು ಪುಣ್ಯ ಮಾಡಬೇಕು, ಅಂಥವಳು ಆ ಹುಡುಗಿ ಎಂದನು. ಆಗ ಕರ್ಣ, ಹಾಗಾದರೆ ನನಗೂ ಸ್ವಲ್ಪ ಆ ಹುಡುಗಿಯನ್ನು ತೋರಿಸು ಎಂದು ನಕ್ಕನು. ಅವನಿಗೆ ಏನು ಗೊತ್ತಿತ್ತು, ಪಾಪ ಅವನು ಕೂಡ ಇಷ್ಟಪಡುತ್ತಿದ್ದು ತನ್ನ ಹೃದಯದ ಅರಮನೆಯ ರಾಣಿಯನ್ನು ಎಂದು. ಪೂರ್ವಿ ಅಲ್ಲಿ ನಡೆದುಕೊಂಡು ಹೋಗುವಾಗ ಆದಿತ್ಯ ಅವಳನ್ನು ನೋಡಿ, ಪೂರ್ವಿ, ಒಂದು ನಿಮಿಷ ಇಲ್ಲಿ ಬಾ ಎಂದು ಕರೆದನು. ಪೂರ್ವಿ ಎಂಬ ಹೆಸರು ಕಿವಿಗೆ ಬಿದ್ದೊಡನೆ ಕರ್ಣನ ಕಿವಿಗಳು ನಿಮಿರಿದವು. ಕತ್ತೆತ್ತಿ ನೋಡಿದಾಗ ಅವನ ಊಹೆ ಸುಳ್ಳಾಗಲಿಲ್ಲ. ಅದು ಅವನ ಪೂರ್ವಿಯೇ ಆಗಿದ್ದಳು. ಅವಳು ನಡೆದು ಬಂದು ಆದಿತ್ಯನಿಗೆ, ಏನು ಸರ್ ಎಂದು ಕೇಳಿದಳು. ಆಗ ಆದಿತ್ಯ, ಪೂರ್ವಿ, ಇವನು ನನ್ನ ಪ್ರಾಣ ಸ್ನೇಹಿತ ಕರ್ಣ. ಕರ್ಣ, ಇವಳೆ ಪೂರ್ವಿ ಎಂದಾಗ ಆ 4 ಕಣ್ಣುಗಳು ಒಂದಾದವು. ಕರ್ಣ ತಕ್ಷಣ ದೃಷ್ಟಿ ತೆಗೆದು ನಮಸ್ಕಾರ ಎಂದನು. ಪೂರ್ವಿಗೆ ಒಂದು ತರಹ ಮುಜುಗರ ಉಂಟಾಗಿ ತಾನು ನಮಸ್ಕಾರ ಎಂದಳು.
ಕರ್ಣ, ಸರಿ ಆದಿತ್ಯ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡುತ್ತೇನೆ ಎಂದನು. ಆಗ ಆದಿತ್ಯ, ಕರ್ಣ, ನೀನು ಈ ಪ್ರಾಜೆಕ್ಟ್ ಸಲುವಾಗಿ ಬಂದಿದ್ದು ತಾನೆ? ಮತ್ತೆ ಕಾರ್ಯಕ್ರಮ ಶುರುವಾಗುವ ಮೊದಲೇ ಹೊರಟಿದ್ದೀಯಲ್ಲ, ಯಾಕೆ ಎಂದನು. ಆಗ ಕರ್ಣ, ಮೊದಲು ಸಿಗುತ್ತದೆ ಎಂದು ಬಂದಿದೆ, ಆದರೆ ಈಗ ಸಿಗುವುದಿಲ್ಲ ಎನಿಸುತ್ತದೆ ಎಂದನು. ಅವನ ಮಾತಿನ ಅರ್ಥ ತಿಳಿಯದೆ ಸುಮ್ಮನೆ ಕರ್ಣನ ಮುಖ ನೋಡಿದನು. ಕರ್ಣ ಅಲ್ಲಿ ಒಂದು ಕ್ಷಣ ಕೂಡ ನಿಲ್ಲಲು ಬಯಸದೆ ಅವಸರವಾಗಿ ಅಲ್ಲಿಂದ ಹೊರಟು ಹೋದನು. ಅವನ ಈ ವಿಚಿತ್ರ ವರ್ತನೆ ಅರ್ಥವಾಗದೆ ಆದಿತ್ಯ ಗೊಂದಲಕ್ಕೆ ಈಡಾದನು. ಪೂರ್ವಿ ಹತ್ತಿರ, ಪೂರ್ವಿ, ಅವನು ತುಂಬ ಒಳ್ಳೆಯವನು, ಆದರೆ ಇವತ್ತು ಯಾಕೋ ಬೇಸರದಲ್ಲಿ ಇದ್ದ ಎಂದು ತೋರುತ್ತದೆ, ಹಾಗಾಗಿ ಸರಿಯಾಗಿ ಮಾತನಾಡಲಿಲ್ಲ ಎಂದನು. ಪೂರ್ವಿ ಸುಮ್ಮನೆ ಹ್ಞೂ ಎಂದರು ಕೂಡ ಮನಸ್ಸಿನಲ್ಲಿ ನೂರಾರು ಗೊಂದಲಗಳು ಹುಟ್ಟಿದವು. ಕರ್ಣ ಇವತ್ತು ಯಾಕೆ ಹೀಗೆ ಮಾಡಿದನು? ಅವನು ನನ್ನನ್ನು ಮರೆತಿದ್ದೆ ಆದರೆ ಕಾಮನ್ ಆಗಿ ಇರಬಹುದಿತ್ತು ಅಲ್ವಾ? ಯಾಕೆ ಹಾಗೆ ಮಾಡಿದ? ನನ್ನನ್ನು ನೋಡಿದ ಮೇಲೆ ಅಂದರೆ ಅವನಿಗೆ ಇನ್ನೂ ನಾನು ನೆನಪಿನಲ್ಲಿ ಇದೀನಾ ಎನಿಸಿತು. ಅವನಿಗೆ ನಾನಿನ್ನು ನೆನಪಿನಲ್ಲಿ ಇದ್ದರೆ ಅದು ಸಂತೋಷದ ಸಂಗತಿ ತಾನೇ ಎನಿಸಿತು. ಆದಿತ್ಯ, ಪೂರ್ವಿ, ಪೂರ್ವಿ, ಏನಾಯಿತು? ಬಾ, ಲೇಟಾಯಿತು ಎಂದಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದು. ಸರಿ ಸರ್, ಬನ್ನಿ ಎಂದು ಒಳಗೆ ನಡೆದಳು. ಮನೆಗೆ ಹೋದ ಪೂರ್ವಿಗೆ ತಲೆ ತುಂಬ ಬರೀ ಕರ್ಣನ ಯೋಚನೆ ತುಂಬಿತು. ಆ ದಿನ ಆದಿತ್ಯ ಹೇಳಿದ್ದು ನೆನಪಾಯಿತು. ಅವರ ಸ್ನೇಹಿತ ಈ ಕಂಪನಿ ಹೆಸರು ಸೂಚಿಸಿದ್ದು ಎಂದು. ಇವತ್ತು ಆ ಸ್ನೇಹಿತ ಕರ್ಣ ಅಂತ ಕನ್ಫರ್ಮ್ ಆಯಿತು. ಅಂದರೆ ಕರ್ಣ, ನೀನು ಅತಿಯಾಗಿ ಇಷ್ಟಪಡುವ ಒಂದು ಹೆಸರು ಹೇಳು ಎಂದಾಗ ಆತನ ಬಾಯಲ್ಲಿ ಬಂದಿದ್ದು ತನ್ನ ಜೀವಕ್ಕೆ ಜೀವವಾದ ಪೂರ್ವಿಯ ಹೆಸರು. ಪೂರ್ವಿ ಕಣ್ಣು ಮುಚ್ಚಿದಳು. ತಕ್ಷಣ ಕರ್ಣ ಪಕ್ಕದಲ್ಲಿ ಬಂದು ಕುಳಿತು ಪೂರ್ವಿ ಎದ್ದೇಳು ಎಂದು ಕರೆದರು. ತಕ್ಷಣ ಎದ್ದು ಕಣ್ಣು ಬಿಟ್ಟು ನೋಡುತ್ತಾಳೆ. ಯಾರೂ ಇಲ್ಲ. ಯಾಕಾದರೂ ಇಷ್ಟೊಂದು ಪ್ರೀತಿ ಮಾಡಿ ಹಚ್ಚಿಕೊಂಡೇನೋ ಎನಿಸಿತು ಅವಳಿಗೆ. ಇಷ್ಟಪಡುವವರು ಜೊತೆಯಲ್ಲಿ ಇದ್ದಾಗ ಏನೂ ಅನಿಸುವುದಿಲ್ಲ, ಆದರೆ ಅವರಿಂದ ದೂರವಾದ ನಂತರ ತಾನೇ ಅಲ್ವಾ ನಾವು ಅವರನ್ನು ಎಷ್ಟು ಹಚ್ಚಿಕೊಂಡಿದ್ದೆವು, ಇಷ್ಟಪಡುತ್ತಿದ್ದೆವು ಎನಿಸುವುದು. ಇತ್ತ ಕಡೆ ಕರ್ಣ ಮನೆಗೆ ಬಂದು ಬಾಗಿಲು ಹಾಕಿಕೊಂಡು ಮಲಗಿಬಿಟ್ಟನು. ಯಾವತ್ತೂ ಅವನಿಗೆ ಹೀಗೆ ಆಗಿರಲಿಲ್ಲ. ತಾನು ಹುಡುಕಾಟ ಆಡಲು ಹೋಗಿ ತನ್ನ ಪ್ರೀತಿಯನ್ನು ಕಳೆದುಕೊಂಡ ಹಾಗಿತ್ತು. ಇದರಲ್ಲಿ ಪಾಪ ಪೂರ್ವಿಯ ಯಾವ ತಪ್ಪು ಇರಲಿಲ್ಲ. ಆ ದಿನ ಅವಳು ಅಷ್ಟೊಂದು ಅಳುತ್ತಾ ಅವಳನ್ನು ಸತಾಯಿಸುವುದಕ್ಕಾಗಿ ಆ ರೀತಿಯಲ್ಲಿ ವರ್ತಿಸಿದ್ದು. ಈ ರೀತಿಯಲ್ಲಿ ಆಗುತ್ತದೆ ಎಂದಾಗಿದ್ದರೆ ತಾನು ಹಾಗೆ ಮಾಡುತ್ತಲೇ ಇರಲಿಲ್ಲ ಅಂದುಕೊಂಡನು. ಈಗ ನೋಡಿದರೆ ಪರಿಸ್ಥಿತಿ ಕೈಮೀರಿ ಹೋಗಿದೆ. ತನ್ನ ಆತ್ಮೀಯ ಗೆಳೆಯ ಜೀವಕ್ಕೆ ಜೀವ ಆದವನು ಪೂರ್ವಿಯನ್ನು ಇಷ್ಟಪಡುತ್ತಿದ್ದಾನೆ. ಅದರ ಅರಿವು ಕೂಡ ಪೂರ್ವಿಗೆ ಇಲ್ಲ. ಈಗ ಸ್ನೇಹನ ಇಲ್ಲ ಪ್ರೀತಿನ ಎಂಬಂತೆ ಆಗಿತ್ತು. ತಲೆ ತುಂಬ ಸಿಡಿಯುತ್ತಿತ್ತು. ಕಣ್ಣು ಮುಚ್ಚಿ ತೆರೆದನು. ಮುದ್ದು ಮನಸ್ಸಿನ ಪೂರ್ವಿಯ ನೆನಪಾಗುತ್ತಿತ್ತು. ಈ ದಿನ ಅವಳ ನೋಟವನ್ನು ಎದುರಿಸಲು ಆಗದೆ ಅಲ್ಲವ ತಾನು ಅಲ್ಲಿ ನಿಲ್ಲದೆ ಬಂದಿದ್ದು ಎನಿಸಿತು. ಪೂರ್ವಿ ಎಂದವನೇ ದಿಂಬಿಗೆ ಹೊರಗೆ ಜೋರಾಗಿ ಅಳಲು ಶುರು ಮಾಡಿದನು. ಅನಿಸಿತೋ ಏನೋ. ತನ್ನ ಲ್ಯಾಪ್ಟಾಪ್ ತೆಗೆದುಕೊಂಡು ಪೂರ್ವಿಯ ಫೋಟೋಗಳನ್ನು ಕಣ್ಣ ತುಂಬ ನೋಡಿ ಒಲ್ಲದ ಮನಸ್ಸಿನಿಂದ ಎಲ್ಲವನ್ನು ಡಿಲೀಟ್ ಮಾಡಿದನು. ಸುಮಂಗಳ ರಾತ್ರಿ ಊಟಕ್ಕೆ ಕರೆದರೂ ಯಾಕೋ ಹಸಿವೇ ಇಲ್ಲಮ್ಮ ಎಂದು ಹೇಳಿ ಮಲಗಿದನು. ಇತ್ತ ಆದಿತ್ಯನಿಗೆ ಪೂರ್ವಿಯದ ಯೋಚನೆ. ಯಾವತ್ತೂ ಎಲ್ಲೇ ಮೀರದ ಅವಳ ಗುಣ, ಸಹನೆ, ಇನ್ನೊಬ್ಬರಿಗೆ ಸಹಾಯ ಮಾಡುವ ಮನಸ್ಸು ಬಹಳ ಮೆಚ್ಚಿಕೊಂಡನು. ಪೂರ್ವಿಯನ್ನು ಅವಳಿಗೆ ಪ್ರೀತಿಯನ್ನು ವ್ಯಕ್ತಪಡಿಸುವ ಬದಲಿಗೆ ಅವಳ ಮನೆಗೆ ಹೋಗಿ ಮದುವೆಯ ಮಾತುಕತೆ ನಡೆಸಿದರೆ ತುಂಬ ಒಳ್ಳೆಯದು ಎನಿಸಿತು. ಹೇಗೂ ಮನೆಯವರೆಲ್ಲ ಪೂರ್ವಿಯನ್ನು ಮೆಚ್ಚಿಕೊಂಡಿದ್ದರು. ಇನ್ನು ಪೂರ್ವಿ ಮತ್ತು ಅವರ ಅಜ್ಜಿ ಒಪ್ಪುವುದು ಒಂದೇ ಬಾಕಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಮರುದಿನ ಆದಿತ್ಯ ಆಫೀಸ್ ಕಡೆ ಹೊರಟನು ಖುಷಿಯಲ್ಲಿ. ಪೂರ್ವಿ ಕೂಡ ಎಂದಿನಂತೆ ನಡೆದಳು. ಆದರೆ ಕರ್ಣ ಯಾವುದರ ಪರಿವೆಯೂ ಇಲ್ಲದೆ ಹಾಗೆ ರಾತ್ರಿ ಹಾಸಿಗೆಯಲ್ಲಿ ಮಲಗಿದ್ದ ಹಾಗೆಯೇ ಮಲಗಿದ್ದನು. ಆಫೀಸ್ಗೆ ಬಂದ ಆದಿತ್ಯನಿಗೆ ಪೂರ್ವಿ ದಿನಕ್ಕಿಂತ ಭಿನ್ನವಾಗಿ ಕಂಡಳು. ಯಾಕೆಂದರೆ ಆ ದಿನ ಪೂರ್ವಿಯ ಹುಟ್ಟಿದ ದಿನವಾಗಿತ್ತು. ಇಂದಿನ ಸಾರಿ ಕರ್ಣ ಕೊಡಿಸಿದ ಬಟ್ಟೆಯನ್ನು ಹಾಕಿಕೊಂಡು ಬಂದಿದ್ದಳು. ಅವಳನ್ನು ನೋಡಿದ ಆದಿತ್ಯನಿಗೆ ಆದಷ್ಟು ಬೇಗ ಪೂರ್ವಿಯ ಮನೆಯಲ್ಲಿ ಮದುವೆಯ ಬಗ್ಗೆ ಮಾತನಾಡಿದರೆ ಒಳ್ಳೆಯದು ಅನಿಸಿತು. ಇಂತಹ ಅಂದವಾದ ಬೊಂಬೆಯನ್ನು ಬೇರೆ ಯಾರಾದರೂ ನನಗಿಂತ ಮೊದಲೇ ಕೇಳಿ ಮದುವೆಯಾಗಿ ಬಿಟ್ಟರೆ ಎಂದು ಭಯ ಎನಿಸಿತು. ಮನೆಗೆ ಕರೆ ಮಾಡಿ ತನ್ನ ತಾಯಿಯ ಜೊತೆಗೆ ಆ ವಿಚಾರವಾಗಿ ಮಾತನಾಡಿದನು. ಇತ್ತ ಕರ್ಣನಿಗೆ ಕಾಲ್ ಮಾಡಿದನು ಆದಿತ್ಯ. ಹಾಗೆ ಮಲಗೇ ಇದ್ದವನು ಆದಿತ್ಯನ ಕಾಲ್ ಮಾಡಿದ್ದರಿಂದ ಎದ್ದು ಕುಳಿತು, ಏನು ಆದಿತ್ಯ, ಏನು ಇಷ್ಟು ಮುಂಜಾನೆ ಕಾಲ್ ಮಾಡಿದ್ದು ಎಂದನು. ಆಗ ಆದಿತ್ಯ, ಕರ್ಣ, ನೀನು ಇನ್ನೂ ಮಲಗಿದ್ದೀಯಾ? ಗಂಟೆ 12 ಮೀರಾಯಿತು ಎಂದನು. ಆಗ ಕರ್ಣ, ಓಹ್ ಹೌದಾ, ನಾನು ಜಾಸ್ತಿ ನಿದ್ರೆ ಮಾಡಿಬಿಟ್ಟೆ ಎನಿಸುತ್ತದೆ ಎಂದು ನಕ್ಕನು. ಏನು ಆದಿತ್ಯ ಕಾಲ್ ಮಾಡಿದ್ದು ಎಂದನು. ಸ್ವಲ್ಪ ನಾಚಿಕೆಯಿಂದ ಆದಿತ್ಯ, ಅದು ಕರ್ಣ, ನಾನು ನಮ್ಮ ಆಫೀಸ್ನಲ್ಲಿ ಇದ್ದಾಳಲ್ಲ ಪೂರ್ವಿ ಎಂದನು. ಕೊಂಚ ಗಾಬರಿ ಧ್ವನಿಯಲ್ಲಿ ಕರ್ಣ, ಏನಾಯಿತು ಅವರಿಗೆ ಎಂದನು. ಆಗ ಆದಿತ್ಯ, ಅಯ್ಯೋ ರಾಮ, ಅವಳಿಗೆ ಏನೂ ಆಗಿಲ್ಲ, ಆಗಿರುವುದಿಲ್ಲ ನನಗೆ ಎಂದನು. ಕರ್ಣ, ಇನ್ನೂ ತಡ ಮಾಡುವುದು ಸರಿ ಅನಿಸುವುದಿಲ್ಲ. ನಾವು ನಾಳೆ
ಆ ಪೂರ್ವಿಯ ಮನೆಗೆ ಹೋಗಿ ಮದುವೆಯ ಪ್ರಸ್ತಾಪ ಮಾಡಬೇಕೆಂದುಕೊಂಡಿದ್ದೇವೆ ಎಂದನು. ಕರ್ಣನಿಗೆ ನಿಂತ ನೆಲವೇ ಕುಸಿದ ಅನುಭವ. ಒಮ್ಮೆಲೆ ಸಾವಿರಾರು ಸಿಡಿಲುಗಳು ಎದೆಗೆ ಒಮ್ಮೆಲೆ ಹೊಡೆದಂತೆ ಆಯಿತು. ಕಣ್ಣ ಕಂಬನಿ ಅಪ್ಪಣೆ ಕೇಳದೆಯೇ ಜಾರತೊಡಗಿತು. ಹಲೋ ಕರ್ಣ, ಏನಾಯಿತು ಎಂದಾಗ ಕರ್ಣ ಹೌದಾ, ಸರಿ, ತುಂಬ ಒಳ್ಳೆಯದು ಕಣೋ ಎಂದನು. ಆಗ ಆದಿತ್ಯ, ಅದೇನೇ ಇರಲಿ, ನೀನು ನಾಳೆ ನನ್ನ ಜೊತೆಗೆ ಇರಲೇಬೇಕು, ಬರದಿದ್ದರೆ ಯಾವುದೇ ಕಾರಣಕ್ಕೂ ಮಾತನಾಡುವುದಿಲ್ಲ ಎಂದನು. ಹ್ಞೂ ಎಂಬ ಶಬ್ದ ಬಹಳ ಕಷ್ಟದಿಂದ ಕರ್ಣನ ಬಾಯಲ್ಲಿ ಬಂದಿತು. ಫೋನ್ ಕಟ್ ಮಾಡಿ ಅದನ್ನು ಬಿಸಾಕಿ ಒಂದು ಮೂಲೆ ಸೇರಿ ತಲೆ ಹಿಡಿದುಕೊಂಡು ಕುಳಿತನು. ಇತ್ತ ಆಫೀಸ್ ಮುಗಿದ ಮೇಲೆ ಪೂರ್ವಿ ಮನೆಗೆ ಹೋದಳು. ರಾತ್ರಿ ಕಾಲ್ ಮಾಡಿ ಆದಿತ್ಯ, ಪೂರ್ವಿ ನಾಳೆ ಆಫೀಸ್ಗೆ ಬರಬೇಡಿ, ಕೆಲಸ ಇದೆ, ನಾನೇ ನಿಮ್ಮ ಮನೆಗೆ ಬರುತ್ತೇನೆ ಎಂದಷ್ಟೇ ಹೇಳಿ ಕಾಲ್ ಕಟ್ ಮಾಡಿದನು. ಪೂರ್ವಿ, ಆದಿತ್ಯ ಯಾಕೆ ನಾಳೆ ಆಫೀಸ್ಗೆ ಬರಬೇಡ ಎಂದನು. ನಮ್ಮ ಮನೆಗೆ ಬರುವಂತಹ ಕೆಲಸ ಏನಿದೆ ಎಂದು ಯೋಚಿಸುತ್ತಾ ಕುಳಿತಳು. ಯಾರಿಗೆ ಆದರೂ ತನ್ನ ಪ್ರೀತಿ ಇನ್ನೂ ತನ್ನ ಪಾಲಿಗೆ ಇಲ್ಲ ಎಂದರೆ ಆ ನೋವು ಅನುಭವಿಸಿದವರಿಗೆ ಗೊತ್ತಾಗುತ್ತದೆ. ಕರ್ಣನಿಗೂ ಕೂಡ ಹಾಗೆ ಆಗುತ್ತಿತ್ತು. ಸುಮಂಗಳ ರೂಮಿನಿಂದ ಹೊರಗೆ ಬರದ ಮಗನನ್ನು ಹುಡುಕುತ್ತಾ ತಾವೇ ಮೇಲೆ ಬಂದರು. ಬಾಗಿಲು ಬಾರಿಸಿ ಕರ್ಣ ಬಾಗಿಲು ತೆರೆಯಿಂದ ಒಲ್ಲದ ಮನಸ್ಸಿನಿಂದ ಬಂದು ಬಾಗಿಲು ತೆಗೆದನು. ಸುಮಂಗಳ ಸೀದಾ ಒಳಗೆ ಬಂದು ಬೆಡ್ ಮೇಲೆ ಆತನ ಪಕ್ಕದಲ್ಲಿ ಕುಳಿತರು. ಅವರ ಮಡಿಲಲ್ಲಿ ಮಲಗಿಕೊಂಡು, ಅಮ್ಮ, ನಾನು ಮಾಡಿದ ತಪ್ಪಿನಿಂದಾಗಿ ಪೂರ್ವಿಯನ್ನು ಕಳೆದುಕೊಂಡು ಬಿಟ್ಟೆ ನಮ್ಮ ಎಂದು ಜೋರಾಗಿ ಅಳಲು ಶುರು ಮಾಡಿದನು. ಸುಮಂಗಳರಿಗೆ ತಲೆ ಬುಡ ಒಂದು ತಿಳಿಯದೆ, ಏನಾಯಿತು ಕರ್ಣ, ಹಾಗಾದರೆ ನೀನು ಪೂರ್ವಿಯನ್ನು ಮರೆತಿರುವುದು ಎಂದರು. ಅಮ್ಮ, ಅದೆಲ್ಲ ನಾನು ಸುಮ್ಮನೆ ಪೂರ್ವಿಯನ್ನು ಸತಾಯಿಸಲು ಮಾಡಿರುವ ಆಟ ಎಂದನು. ಕೋಪದಿಂದ ಸುಮಂಗಳ ಮಗನ ಕೆನ್ನೆಗೆ ಬಾರಿಸಿದರು. ಹೊಡಿಯಮ್ಮ, ನನ್ನ ಹೊಡಿ, ತಪ್ಪೆಲ್ಲ ನಂದೆ, ನಾನು ಮಾಡಿದ ಆ ತಪ್ಪಿಗೆ ಆ ದೇವರು ಕೂಡ ಎಂದು ಮರೆಯಲಾದಂಥ ಶಿಕ್ಷೆಯನ್ನು ವಿಧಿಸಿದನು ಎಂದನು. ಸುಮಂಗಳ, ಪಾಪ ಕಣು ಪೂರ್ವಿ, ನಿನಗಾಗಿ ಆ ದಿನ ಎಷ್ಟು ಒದ್ದಾಡಿದಳು, ನೀನು ಅವಳನ್ನು ಮರೆತಿರುವೆ ಎಂಬ ನೋವನ್ನು ಸಹಿಸಲು ಆಗದೆ ಆಫೀಸಿನಲ್ಲಿ ಕೆಲಸ ಮಾಡುವುದನ್ನು ಬಿಟ್ಟು ಹೋದಳು. ಯಾಕೋ ಅಷ್ಟೊಂದು ಪ್ರೀತಿ ಮಾಡುವ ಆ ಜೀವವ ಕೊನೆಗೆ ಈಗ ನೋವು ನೀಡಿ ಜೀವಂತ ಕೊಂದು ಬಿಟ್ಟೆಯಲ್ಲೋ ಎಂದು ತಾವು ಅಳಲು ಶುರು ಮಾಡಿದರು. ಮತ್ತೆ ಕಣ್ಣು ಒರೆಸಿಕೊಂಡು, ಅದೇನೇ ಆದರೂ ಸರಿ, ಪೂರ್ವಿಯ ಕಾಲು ಹಿಡಿದುಕೊಂಡು ಆದರೂ ಸರಿ, ಈ ಮನೆಯ ಸೊಸೆಯಾಗಿ ಕರೆತರುತ್ತೇನೆ ಎಂದರು. ಆಗ ಕರ್ಣ, ಇಲ್ಲಮ್ಮ, ಪೂರ್ವಿ ಬೇರೆಯವರ ಸ್ವತ್ತಾಗಲು ಹೊರಟಿರುವಳು, ನಾನು ಕಿತ್ತುಕೊಂಡು ತಂದೆ ಎಂಬ ಅಪವಾದ ನನಗೆ ಬೇಡ ಎಂದನು. ಏನೋ ಹೇಳ್ತಾ ಇದ್ದೀಯಾ ನೀನು, ಪೂರ್ವಿಯನ್ನು ಇವಾಗ ಯಾರು ಮದುವೆ ಆಗಲು ನಿಂತಿದ್ದಾರೆ ಎಂದರು ಕೊಂಚ ಭಯದಿಂದ. ಅಮ್ಮ, ಅದು ನನ್ನ ಗೆಳೆಯ ಆದಿತ್ಯನ ಕಂಪನಿಯಲ್ಲಿ ಪೂರ್ವಿ ಕೆಲಸ ಮಾಡುತ್ತಿದ್ದಾಳೆ ಇವಾಗ. ಆದಿತ್ಯ ಪೂರ್ವಿಯ ಒಳ್ಳೆತನಕ್ಕೆ ಮೆಚ್ಚಿ ಅವಳನ್ನು ಮದುವೆಯಾಗಲು ಇಷ್ಟಪಟ್ಟಿದ್ದಾನೆ ಎಂದನು. ಆಗ ಸುಮಂಗಳ, ಇಲ್ಲ ಕರ್ಣ, ನೀನು ತಪ್ಪು ಮಾಡುತ್ತಿದ್ದೀಯ. ನಿನ್ನೆ ಮೊನ್ನೆ ಬಂದವನು ಆದಿತ್ಯ. ಇಷ್ಟು ದಿನಗಳಿಂದ ಪೂರ್ವಿಯನ್ನು ಮನಸಾರೆ ಮೆಚ್ಚಿ ಪ್ರೀತಿಸಿ ಈಗ ಅವಳು ಬೇರೆಯವರ ಜೊತೆಗೆ ಮದುವೆ ಆಗುವುದನ್ನು ಹೇಗೆ ಸಹಿಸುತ್ತೀಯೋ ಎಂದು ಮಗನನ್ನು ಪುಟ್ಟ ಮಗುವಿನಂತೆ ತಬ್ಬಿ ಅಳಲು ಶುರು ಮಾಡಿದರು. ಕರ್ಣ ಸಾವರಿಸಿಕೊಂಡು, ಅಮ್ಮ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ, ಏಳು, ತುಂಬ ಯೋಚಿಸಬೇಡ ಎಂದು ತಾನೇ ಸಮಾಧಾನ ಮಾಡಿದನು. ಅಷ್ಟರಲ್ಲಿ ಆದಿತ್ಯನಿಂದ ಕಾಲ್ ಬರುತ್ತದೆ. ಕರ್ಣ, ಬೇಗ ಬಾ, ಸಿದ್ಧವಾಗಿ, ನಮ್ಮ ಮನೆಯಲ್ಲಿಯೇ ತಿಂಡಿ ತಿಂದುಕೊಂಡು ಪೂರ್ವಿಯ ಮನೆಗೆ ಹೋದರಾಯಿತು. ಪೂರ್ವಿಯ ಮನೆಯವರಿಗೆ ಕಾಲ್ ಮಾಡಿ ಹೇಳಿದ್ದೇನೆ ಎಂದನು. ಕರ್ಣ, ಅಮ್ಮ, ನಾನು ಸ್ನಾನ ಮಾಡಿ ಸ್ವಲ್ಪ ಕೆಲಸವಿದೆ, ಹೊರಗಡೆ ಹೋಗಿ ಬರುತ್ತೇನೆ ಎಂದನು. ಸರಿ ಎಂದು ಸುಮಂಗಳ ಕೆಳಗಿಳಿದು ಬಂದರು. ರಾತ್ರಿ ಎಲ್ಲ ಹೊತ್ತು ಕೆಂಪಾಗಿದ್ದ ಕಣ್ಣುಗಳಿಗೆ ತಣ್ಣೀರನ್ನು ಎರಚಿಕೊಂಡನು. ಬಿಸಿ ನೀರು ಕೂಡ ಬೇಡವೆನಿಸಿ ಆ ಕೊರೆಯುವ ಚಳಿಯನ್ನು ಕೂಡ ತಣ್ಣಗಿನ ನೀರಿನ ಸ್ನಾನ ಮಾಡಿದನು. ಹಾಗೆಯೇ ಒಂದು ಯಾವುದೋ ಬಟ್ಟೆಯನ್ನು ಹಾಕಿಕೊಂಡು, ಅಮ್ಮ, ನಾನಿನ್ನು ಬರುತ್ತೇನೆ ಎಂದು ಹೇಳಿದನು. ಸುಮಂಗಳ ತಿಂಡಿ ಆದರೂ ತಿಂದುಕೊಂಡು ಹೋಗುವಂದಾಗ, ಬೇಡಮ್ಮ, ಹೊರಗಡೆ ತಿನ್ನುತ್ತೇನೆ ಎಂದು ನಡೆದೇ ಬಿಟ್ಟನು. ಕಾರ್ ಓಡಿಸಿಕೊಂಡು ನಿಧಾನವಾಗಿ ಆದಿತ್ಯನ ಮನೆ ತಲುಪಿದನು. ಆದಿತ್ಯ ಬಂದು ಇವನನ್ನು ಒಳಗೆ ಕರೆದುಕೊಂಡು ನಡೆದನು. ತನ್ನ ಅಮ್ಮನಿಗೆ ಕರ್ಣನನ್ನು ಪರಿಚಯ ಮಾಡಿಸಿದನು. ಅವರು ಕರ್ಣನನ್ನು ತನ್ನ ಮಗನ ಹಾಗೆ ಆಧಾರದಿಂದ ಕಂಡರು. ಆಮೇಲೆ ಆದಿತ್ಯನ ತಾಯಿ, ನೋಡಪ್ಪ ಕರ್ಣ, ನನ್ನ ಮಗ ಪೂರ್ವಿಯನ್ನು ತುಂಬ ಇಷ್ಟಪಟ್ಟಿದ್ದಾನೆ, ನೀನು ಇವನ ಜೊತೆ ಹೋಗಿ ಅವರಿಗೆ ಈ ವಿಚಾರ ತಿಳಿಸಿ ಮದುವೆ ಬಗ್ಗೆ ಮಾತನಾಡಿಕೊಂಡು ಬನ್ನಿ ಎಂದರು. ಆಗ ಕರ್ಣ, ಸರಿಯಮ್ಮ, ಹಾಗೆಯೇ ಆಗಲಿ ಎಂದನು. ಕರ್ಣ ಬೇಡ ಎಂದರು ಬಿಡದೆ ಅವನಿಗೆ ತಾಯಿ ಒತ್ತಾಯ ಮಾಡಿ ತಿಂಡಿ ತಿನ್ನಿಸಿದರು. ಅವರ ಬಲವಂತಕ್ಕೆ ಮಣಿದು ಕರ್ಣ ಸ್ವಲ್ಪ ತಿಂಡಿ ತಿಂದು ಮುಗಿಸಿದನು. ಆದಿತ್ಯ ಸಿದ್ಧವಾಗಿ ಬಂದನು. ಕರ್ಣ, ಸರಿ ಆದಿತ್ಯ, ಬಾ ಹೊರಡೋಣ ಎಂದು ಹೊರಡಿಸಿಕೊಂಡು ಬಂದನು. ಕರ್ಣನಿಗೆ ತನ್ನ ಎದೆ ಬಡಿತ ತನಗೆ ಕೇಳುವಷ್ಟು ಜೋರಾಗುತ್ತಿದೆ ಎನಿಸಿತು. ಆದಿತ್ಯ ಖುಷಿಯಲ್ಲಿ ಕಾರು ಓಡಿಸುತ್ತಿದ್ದರೆ ಕರ್ಣನಿಗೆ ಈ ಓಡುವ ಕಾರಿನಿಂದ ಹೀಗೆ ಆರಿಬಿಡಲೆ ಎನಿಸತೊಡಗಿತು. ಆದರೂ ತೋರಗೊಡದೆ ಹಾಗೆಯೇ ಕುಳಿತಿದ್ದನು. ಆಗ ಆದಿತ್ಯ, ಏನಾಯಿತು ಕರ್ಣ, ಯಾಕೋ ಸಪ್ಪಗೆ ಇದ್ದೀಯಪ್ಪ ಎಂದನು. ಆಗ ಕರ್ಣ ಕೃತಕ ನಗು ಬೀರುತ್ತಾ, ಹಾಗೇನೂ ಇಲ್ಲ, ನೀನು ಸರಿಯಾಗಿ ಗಾಡಿ ಓಡಿಸು ಎಂದು ಹೇಳಿದಾಗ ಆದಿತ್ಯ ನಗುತ್ತಾ ಸರಿ ಎಂದನು. ಕಾರ್ ಪೂರ್ವಿಯ ಮನೆ ಮುಂದೆ ಬಂದು ನಿಂತಿತು.
ಆದಿತ್ಯ ತಾನು ಕೆಳಗಿಳಿದು ಕರ್ಣನಿಗೆ ಇಳಿ ಇದೇ ಮನೆ ಎಂಬಂತೆ ಸನ್ನೆ ಮಾಡಿದನು. ಕರ್ಣ ಕೆಳಗಿಳಿದನು. ಹೃದಯ ಬಡಿತ ಜೋರಾಗಿತ್ತು. ಆದಿತ್ಯ ಹೋಗಿ ಡೋರ್ ಬೆಲ್ ಮಾಡಿದನು. ಪೂರ್ವಿಯೇ ಬಂದು ಬಾಗಿಲು ತೆರೆದಳು. ಅವಳಿಗೆ ಆದಿತ್ಯನನ್ನು ನೋಡಿ ಗೊಂದಲವಾಯಿತು. ಆದರೂ ಬನ್ನಿ ಸರ್ ಎಂದು ಒಳಗೆ ಕರೆದಳು. ಆಗ ಅವನ ಬೆನ್ನಿನ ಹಿಂದೆ ಬಂದ ಕರ್ಣನನ್ನು ನೋಡಿ ತುಂಬ ಖುಷಿಯಾಯಿತು. ಪೂರ್ವಿ ಅವರಿಬ್ಬರಿಗೂ ಕೂರಲು ಹೇಳಿ ಕಾಫಿ ಮಾಡಿಕೊಟ್ಟು ಬರಲು ನಡೆದಳು. ಕಾಫಿ ಮಾಡಿಕೊಂಡು ಬಂದು ಅವರಿಗೆ ಕೊಟ್ಟು ಅಲ್ಲಿಯೇ ಕುಳಿತಳು. ಅವರು ಕಾಫಿ ಕುಡಿದಾದ ಮೇಲೆ ಆದಿತ್ಯ, ಪೂರ್ವಿ ಮನೆಯಲ್ಲಿ ಯಾರೂ ಇಲ್ಲವಾ ಎಂದನು. ಆಗ ಪೂರ್ವಿ, ಇಲ್ಲ, ಅಜ್ಜಿ ಹೊರಗಡೆ ಮಾರ್ಕೆಟ್ಗೆ ಹೋಗಿದ್ದಾರೆ ಎಂದಳು. ಆಗ ಆದಿತ್ಯ, ಅವರ ಹತ್ತಿರ ಸ್ವಲ್ಪ ಕೆಲಸವಿತ್ತು, ಮಾತನಾಡುವುದಿತ್ತು. ಆಗ ಪೂರ್ವಿ, ಸರಿ ಸರ್, ಬರುವ ಹೊತ್ತಾಯಿತು, ಇನ್ನೇನು ಬಂದು ಬಿಡುತ್ತಾರೆ ಎಂದಳು. ಅವಳ ಮಾತು ಇನ್ನು ಪೂರ್ತಿ ಮುಗಿದಿರಲಿಲ್ಲ. ಅಷ್ಟರಲ್ಲಿ ಸಾವಿತ್ರಮ್ಮ ಒಳಗೆ ಬಂದರು. ಅವಳ ಜೊತೆಯಲ್ಲಿ ಪಂಕಜ್ ಮತ್ತು ಪನ್ವಿತಾ ಕೂಡ ಇದ್ದರು. ಪಂಕಜ್ ಮತ್ತು ಪನ್ವಿತಾ ಇಬ್ಬರು ಒಳಗೆ ಬಂದವರೇ ಕರ್ಣನನ್ನು ನೋಡಿ ಓಡಿ ಅವನ ಪಕ್ಕದಲ್ಲಿ ಕುಳಿತರು. ಆದಿತ್ಯ ಏನು ಗೊತ್ತಾಗದೆ ಪೂರ್ವಿಯ ಮುಖ ನೋಡಿದನು. ಪಂಕಜ್, ಏನು ಮನೆ ಕಡೆಗೆ ಬರುವುದನ್ನು ಬಿಟ್ಟಿದ್ದೀರಾ? ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಎಂದನು. ಆಗ ಕರ್ಣ ತೊದಲುತ್ತಾ, ಹಾಗೇನಿಲ್ಲ ಕಣೋ ಎಂದನು. ಪನ್ವಿತಾ ಎದ್ದು ತನ್ನ ಅಕ್ಕದ ಪಕ್ಕದಲ್ಲಿ ಕುಳಿತಳು. ಆಗ ಕರ್ಣ, ಆದಿತ್ಯ ಮೊದಲು ಪೂರ್ವಿ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಎಂದನು. ಸಾವಿತ್ರಮ್ಮ ಕೂಡ ಪೂರ್ವಿಯ ಕಣ್ಸನ್ನೆಯಂತೆ ಕರ್ಣನನ್ನು ಮಾತನಾಡಿಸಿದರು. ಆದಿತ್ಯ, ಅಮ್ಮ, ನನಗೆ ನಿಮ್ಮ ಮೊಮ್ಮಗಳು ಪೂರ್ವಿ ತುಂಬ ಇಷ್ಟವಾಗಿದ್ದಾಳೆ. ಪ್ರೀತಿ ಪ್ರೇಮ ಇದರಲ್ಲಿ ನನಗೆ ನಂಬಿಕೆ ಇಲ್ಲ. ಹಾಗಾಗಿ ನಿಮ್ಮ ಮತ್ತು ಪೂರ್ವಿಯ ಒಪ್ಪಿಗೆಯನ್ನು ಪಡೆಯಬೇಕು. ನಂತರ ಮದುವೆಯ ವಿಚಾರ ಮಾತನಾಡೋಣ ಎಂದು ನಿಮ್ಮ ಮನೆಗೆ ಬಂದಿದ್ದೇನೆ ಎಂದನು. ಆಗ ಸಾವಿತ್ರಮ್ಮ, ನನಗೂ ಕೂಡ ಈ ಪ್ರೀತಿ ಪ್ರೇಮ ಯಾವುದರಲ್ಲೂ ನಂಬಿಕೆ ಇಲ್ಲ ಎಂದರು. ಆಗ ಕರ್ಣನ ಮುಖ ಕಪ್ಪಿಟ್ಟಿತು. ಪೂರ್ವಿಗೆ ಒಂದು ಕ್ಷಣ ಶಾಕ್ ಆಯಿತು. ಅವಳು ಆದಿತ್ಯ ಈ ರೀತಿಯಲ್ಲಿ ಮನೆಗೆ ಬಂದು ಕೇಳುತ್ತಾನೆ ಎಂದುಕೊಂಡಿರಲಿಲ್ಲ. ಸಾವಿತ್ರಮ್ಮ, ನನ್ನ ಮೊಮ್ಮಗಳು ಒಪ್ಪಿದರೆ ನನ್ನ ಅಭ್ಯಂತರ ಏನೂ ಇಲ್ಲ ಎಂದರು. ಕರ್ಣ ಪೂರ್ವಿಯ ಮುಖ ನೋಡಿದನು. ಎಲ್ಲಿ ಜಾರಿ ಯಾವಾಗ ಬರಲಿ ಎಂದು ಕೇಳುವಂತೆ ಕಣ್ಣು ತುಂಬಿದ್ದವು. ಆದರೂ ಯಾರಿಗೂ ಕಾಣದಂತೆ ಒರೆಸಿಕೊಂಡು, ಸರ್, ನಿಮ್ಮ ಜೊತೆಯಲ್ಲಿ ಪರ್ಸನಲ್ ಆಗಿ ಮಾತನಾಡಬೇಕು, ಬನ್ನಿ ಎಂದಳು. ಸರಿ ಎಂದು ಆದಿತ್ಯ ಪೂರ್ವಿಯನ್ನು ಹಿಂಬಾಲಿಸಿ ನಡೆದನು. ಸ್ವಲ್ಪ ಹೊತ್ತಿಗೆ ಹೊರಗಡೆ ಬಂದ ಅವರು ಸಾವಿತ್ರಮ್ಮ ಹತ್ತಿರ, ನಮಗೆ ಈ ಮದುವೆಗೆ ಒಪ್ಪಿಗೆ ಇದೆ ಎಂದರು. ಪಂಕಜ್ ಮತ್ತು ಪನ್ವಿತಾ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಸಾವಿತ್ರಮ್ಮ ತುಂಬ ಖುಷಿಪಟ್ಟರು. ಆಗ ಕರ್ಣ, ಆದಿತ್ಯ, ನನಗೆ ಅರ್ಜೆಂಟಾಗಿ ಕಾಲ್ ಬಂದಿದೆ, ನೀವು ಮಾತುಕತೆ ನಡೆಸಿ, ನಾನು ಬರುತ್ತೇನೆ ಎಂದು ಎದ್ದನು. ಆಗ ಆದಿತ್ಯ, ಕರ್ಣ, ಒಂದು ನಿಮಿಷ ನಿಲ್ಲು ಎಂದನು. ಆದರೆ ಕರ್ಣ ಹೊರಡುವ ಆತುರ ತೋರುತ್ತಾನೆ. ಪೂರ್ವಿ ಕೋಪದಿಂದ ಕರ್ಣನ ಕೆನ್ನೆಗೆ ಜೋರಾಗಿ ಬಾರಿಸಿ, ನೀನು ಹಳೆಯದನ್ನೆಲ್ಲ ಮರೆತಿರಬಹುದು, ನಾನಲ್ಲ ಎಂದು ಕರ್ಣನನ್ನು ಅಪ್ಪಿಕೊಂಡು ಅಳಲು ಶುರು ಮಾಡಿದಳು. ಆಗ ಕರ್ಣ ಪೂರ್ವಿ ಎನ್ನುವ ದೂರ ತಳ್ಳಿ, ಇದೇನು ಹುಚ್ಚಾಟ ನಿಮ್ಮದು? ಆದಿತ್ಯ ಕರೆದ ಎಂದು ಅವನ ಜೊತೆಗೆ ಬಂದರೆ ನೀವು ಹೀಗೆ ಏನೇನೋ ಮಾತನಾಡುವುದಾ ಎಂದನು. ಆಗ ಆದಿತ್ಯ, ಅವಳದೆಲ್ಲ, ನಿನ್ನದು ಹುಚ್ಚಾಟ. ಏನು, ಸ್ನೇಹಿತನಿಗಾಗಿ ನಿನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ದೊಡ್ಡ ಹೆಸರು ಮಾಡುವ ಆಸೆ ಇದೆಯೇನೋ ಎಂದನು. ಪೂರ್ವಿ ನನ್ನನ್ನು ಒಳಗೆ ಕರೆದುಕೊಂಡು ಹೋಗಿ ಎಲ್ಲವನ್ನು ಹೇಳಿದಳು. ನಿನ್ನ ಪ್ರೀತಿಯನ್ನು ಕಿತ್ತುಕೊಳ್ಳುವಷ್ಟು ಕಟುಕ ನಾನಲ್ಲ ಕಣೋ ಎಂದನು. ಆಗ ಪೂರ್ವಿ, ಕರ್ಣ, ನಿಮಗೆ ಈಗ ನಾನು ಯಾರೆಂದು ಮರೆತಿರಬಹುದು, ಆದರೆ ನನ್ನ ಈ ಜನ್ಮಕ್ಕೆ ನೀವೊಬ್ಬರೇ ಮಾತ್ರ, ಯಾರಿಗೂ ಆ ಜಾಗ ಬಿಟ್ಟುಕೊಡುವುದಿಲ್ಲ ಎಂದು ಕಣ್ಣೀರು ಹಾಕಿದಳು. ಆಗ ಅಲ್ಲಿಗೆ ಬಂದ ವೀರೇಂದ್ರ ಮತ್ತು ಸುಮಂಗಳ, ಯಾರಮ್ಮ ಹೇಳಿದ್ದು ಅವನು ನಿನ್ನನ್ನು ಮರೆತಿದ್ದಾನೆ ಎಂದು? ಪ್ರತಿದಿನ ನಿನ್ನ ನೆನಪಿನಲ್ಲಿ ಕೊರಗುತ್ತಾ ಬದುಕುತ್ತಿದ್ದಾನೆ ಎಂದರು. ಸುಮಂಗಳ, ಪೂರ್ವಿ, ನೀನು ಇಮಾಳ ಮಾತು ಕೇಳಿದ್ದಕ್ಕೆ ಕೋಪದಿಂದ ಕರ್ಣ ನಿನ್ನನ್ನು ಮರೆತ ಹಾಗೆ ನಾಟಕ ಆಡಿದನು. ಅದನ್ನು ನಿಜವೆಂದು ನಂಬಿ ನೀನು ಅವನಿಂದ ದೂರವಾದೆ ಎಂದರು. ಆಗ ಪೂರ್ವಿ ಕರ್ಣನ ಕಡೆಗೆ ನೋಡಿದಾಗ ಕರ್ಣ ಅಳುತ್ತಾ ಹೌದು ಎನ್ನುತ್ತಾ ತಲೆ ಆಡಿಸಿದನು. ಆಗ ಪೂರ್ವಿ ಕೋಪದಿಂದ ಮತ್ತೆರಡು ಹೊಡೆದು ಅಳುತ್ತಾ ಅವನನ್ನು ಅಪ್ಪಿಕೊಂಡಳು. ಎಲ್ಲರ ಮುಖದಲ್ಲೂ ನಗು ಮೂಡಿತು. ಹಿತ್ತಲಿನಲ್ಲಿ ಪೂರ್ವಿ ಬೆಳೆಸಿದ್ದ ಮಲ್ಲಿಗೆಯ ಒದರಿನಲ್ಲಿ ಗಾಳಿ ಬೀಸಿದಾಗ ಅದರ ಕಂಪು ಮನೆಯ ಒಳಗಡೆ ಸೇರಿಸಿ ಎಲ್ಲರ ಮನಸ್ಸು ಮುದಗೊಂಡಿತು. ಸ್ವಲ್ಪ ದಿನಗಳ ಬಳಿಕ ಪೂರ್ವಿ ಮತ್ತೆ ಕರ್ಣ ಮದುವೆ ತುಂಬ ಅದ್ಧೂರಿಯಾಗಿ ನಡೆಯುತ್ತದೆ. ಎಲ್ಲರೂ ಬಂದು ನವ ಜೋಡಿಗೆ ಅರಸಿದರು. ಮದುವೆಯ ನಂತರ ಪೂರ್ವಿ ಮತ್ತು ಕರ್ಣನ ಕುಟುಂಬ ಒಂದೇ ಕಡೆ ನೆಲೆಸಿತು. ತುಂಬ ಸಂತೋಷದಿಂದ ಉಳಿದ ಜೀವಿತವನ್ನು ನಡೆಸಿದರು.
ಮುಗಿಯಿತು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.